ಬಳೆಪೇಟೆ ಚಿತ್ರದ ಪತ್ರಿಕಾಗೋಷ್ಠಿ. ವೆಲ್ಕಮ್ ಹೇಳ್ತೀನಿ. ಹಾಗೆ ಬಳೆಪೇಟೆ ಅಂತ ಒಂದು ಸಿನಿಮಾ ನಾವು ಮಾಡಬೇಕಾದ್ರೆ ಮೇಜರ್ ರೀಸನ್ ಇಸ್ ಬೋಪಣ್ಣ, ಪ್ರಮೋದ್ ಬೋಪಣ್ಣ ಅವರು. ನಾವು ಸುಮಾರು ವರ್ಷ ನಾವು ಜೊತೆ ಟ್ರಾವೆಲ್ ಮಾಡಿ ಸಿನಿಮಾ ಮಾಡೋದು ಬೇಡ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಸೊ ಈ ಸೈಡ್ ಮಾಡೋಣ, ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ಅದೇ ಟೈಮ್ಗೆ ಈ ಸಿನಿಮಾ ಆಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾರಣ ಬಂದು ಮರೆಯದೆ ಕ್ಷಮಿಸು ಅಂತ ಹೇಳಿ ಒಂದು ಸಿನಿಮಾ. ಸೊ ಆ ಸಿನಿಮಾದಲ್ಲಿ ನಾನು ಆಸ್ ಅ ಟೆಕ್ನಿಷಿಯನ್ ವರ್ಕ್ ಮಾಡಿದ್ರಿಂದ ಸೊ ನಮ್ಮ ಶಿವರಾಮ್ ಸರ್ ಅವರು ನಮ್ಗೆ ಇನ್ವೆಸ್ಟ್ ಮಾಡ್ತೀನಿ ಈ ಕೊರೋನಾ ಇಂದ ಆದ್ಮೇಲೆ, ಸೊ ಎಲ್ಲಾ ನಮ್ಮ ಟೆಕ್ನಿಷಿಯನ್ಸ್ ಸಫರ್ ಆಗ್ಬೇಕಂದ್ರೆ ಅವ್ರ ಮುಂದೆ ಬಂದು ನಿಂತು ಆಯ್ತು ಮಾಡಿ ಒಂದು ಸಿನಿಮಾ ಚೆನ್ನಾಗಿ ಮಾಡಿ ಅಂತ ಹೇಳಿ ಬ್ಯಾಕ್ ಬೋನ್ ಆಗಿ ಅವತ್ತಿಂದ ಇವತ್ತವರೆಗೂ ನಿಂತ್ಕೊಂಡು ಆ ಫಂಡಿಂಗ್ ಇಂದ ಹಿಡಿದು ನಾವಿವತ್ತಿಲ್ಲಿ ನಿಂತಿರೋದಕ್ಕೂ ಕಾರಣ ಮೇಜರ್ ಆಗಿ ನಮ್ಮ ಶಿವರಾಮ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಇನ್ನ ಹೇಳಕ್ಕಾಗಲ್ಲ, ಇನ್ನ ಮುಗ್ದಿಲ್ಲ, ಸಿನಿಮಾ ರಿಲೀಸ್ ಆಗ್ಬೇಕು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ವಿಷಯಗಳಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಈ ಸಿನಿಮಾನ ತುಂಬಾ ಹೊಸದಾಗಿ ಟ್ರೈ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ರಿಂದ ನಿಮ್ಮೆಲ್ಲರಿಗೂ ಕ್ಷಮೆ ಕೋರ್ತಾ, ಬಳೆಪೇಟೆ ಸಿನಿಮಾದ ಎಲ್ಲ ಕಲಾವಿದರಿದ್ವಿ. ಲೇಟಾಗಿ ಬಂದಿದ್ರಿಂದ ಹೆಸರು ಗೊತ್ತಿಲ್ಲ, ಎಲ್ಲ ಕಲಾವಿದರೆ ನನ್ನ ಆತ್ಮೀಯ ಸ್ನೇಹಿತರು. ವಿಶೇಷವಾಗಿ ತೆಗೆಯದ ಭಾಗದಲ್ಲಿ ನನ್ನ ಶ್ರೀಮತಿಯವರು ಕಾರ್ಪೊರೇಟರ್ ಆಗ್ಬೇಕಾದ್ರೆ ಬಹಳ ಹೆಚ್ಚಿನ ಸಹಾಯನ ಶಿವರಾಮ್ ಮಾಡಿದ್ರು. ಎಲ್ಲ ಸಿನಿಮಾದವರೆಗೂ ಬಹಳ ಚೆನ್ನಾಗಿ ಗೊತ್ತು. ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಪೋಷಕ ಕಲಾವಿದರ ಸಂಖ್ಯೆ ಆರ್ಥಿಕ ಸಹಾಯ ಮಾಡಿದಿರ್ಬೋದು, ಕಿಟ್ಗಳು ಕೊಟ್ಟಿದ್ದಿರ್ಬೋದು, ನಮ್ಮ ಅರ್ಪಿತ ಸುಮಾರು ಕೊಟ್ವಿ. ಆ ಸಂದರ್ಭದಲ್ಲಿ ಸುಮಾರು 25 ಟನ್ ಬಾಳೆಹಣ್ಣು ಕೊಟ್ರು ಶಿವರಾಮ್ ಬಡವರು ಕೊಡೋದಕ್ಕೆ. ನಾವು ದಿನ ಕ್ಯಾಂಟೀನ್ ನಡೆಸ್ತಿದ್ವಿ. ಒನ್ ಟೈಮ್ 15,000 ಜನ ಊಟ ಕೊಡ್ತಿದ್ವಿ. ಊಟದ ಜೊತೆಲಿ ಹಣ್ಣು ಕೊಡಿ ಅಂತೇಳಿ ಯಾವಾಗಲೂ ಡೈಲಿ 2 ಟನ್ 3 ಟನ್ ಬಾಳೆಹಣ್ಣು ಕೊಡ್ತಾ ಇದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಆ ಕಷ್ಟಕಾಲದಲ್ಲಿ ಏನ್ ಕೊಟ್ಟಿದ್ದೀರಿ, ಅವ್ರ ಆಶೀರ್ವಾದ ಇರುತ್ತೆ, ನೀವೇನ್ ಕೆಲಸ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ. ಬಹುಶಃ ಇವತ್ತು ನಾವೆಲ್ಲರೂ ಆ ಕೊರೋನಾ ಸಂಕಷ್ಟದಿಂದ ಆಚೆ ಬಂದಿದ್ವಿ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳ ಜೊತೆಲೇ ಇದ್ವಿ. ಇವತ್ತು ಸಿನಿಮಾ ಲಾಂಚ್ ಮಾಡ್ತಿದ್ದಾರೆ ಸ್ನೇಹಿತರು. ನಾನು ಭಗವಂತನಲ್ಲಿ ತಾಯಿ ರಾಜೇಶ್ವರಿ ಪ್ರಾರ್ಥಿಸ್ತೀನಿ, ಬಡವರ ಕಷ್ಟಕ್ಕಾಗ್ತಕ್ಕಂಥ ಇಂಥವ್ರು ಮಾಡ್ತಕ್ಕಂಥ ಸಿನಿಮಾ ಹೆಚ್ಚು ಓಡ್ಲಿ, ಜನಪ್ರಿಯತೆಯನ್ನು ಬೆಳೆಸ್ಲಿ. ಯಾಕೆಂದ್ರೆ ಯಾವಾಗಲೂ ಸಮಾಜದ ಬಗ್ಗೆ ಕಾಳಜಿ ಇರೋರು ಮೆಸೇಜ್ ಇರೋಂಥ ಸಿನಿಮಾನೇ ಕೊಡ್ತಾರೆ, ಸಮಾಜಕ್ಕೆ ಮೆಸೇಜ್ ಇರೋಂಥ ಸಿನಿಮಾ ಕೊಡ್ತಾರೆ, ಸಮಾಜಕ್ಕೆ ಅದರಿಂದ ಒಳ್ಳೆಯ ಸಂದೇಶಗಳು ಸಿಗುತ್ತೆ.
ಸೊ ಯಾವಾಗ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋಂಥ ವಿಚಾರಣೆ ಇರುತ್ತೆ, ಅದನ್ನ ನಾವು ನೀವೆಲ್ಲ ನೋಡೋಣ. ಇವ್ರಿಗೆಲ್ಲ ಒಳ್ಳೇದಾಗ್ಲಿ. ನಾನು ಸಹ ಶುಭ ಹಾರೈಸ್ತೇನೆ. ನಮ್ಮ ಸ್ನೇಹಿತರ ಜೊತೆಲಿ ನಾನು ಇರ್ತೀವಿ. ನಮ್ಮ ಜೀಪ್ ಎಲ್ಲ ಹೋಗಿತ್ತು ಶೂಟಿಂಗ್ ಒಂದ್ಸರಿ 2 ಸರಿ ನಮ್ಮ ಜೀಪ್ ಹೋಗಿತ್ತು. ನಮ್ಮ ತೋಟಕ್ಕೆಲ್ಲ ಬಂದು ತಗೊಂಡು ಏನಾದ್ರು ಇದ್ರೆ ಅಂತ ಹೇಳಿದ್ವಿ. ಹೊಸದಾಗಿ ಡೆವಲಪ್ ಮಾಡ್ತಿದ್ವಿ. ಏನಾದ್ರೂ ಮುಂದೇನು ಸಹ ನಮ್ಮ ಶಿವರಾಮ್ ಅವರು ಅವ್ರ ಸ್ನೇಹಿತರು ಕಲಾವಿದರಿಗೆ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ, ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಸಿನಿಮಾ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ತೀನಿ. ಓಕೆ, ಎಸ್, ಅಫ್ಕೋರ್ಸ್ ನಾನು ಎಲ್ಲಿ ನಿಲ್ಸಿದೆ, ಇದು ಈ ಸಿನಿಮಾದಲ್ಲಿರುವಂತ ಎಡಿಟಿಂಗ್ ಪ್ಯಾಟರ್ನ್ ಬಂದು ಕಾಮನ್ ಆಗಿ ಹೇಳ್ಬೇಕಂದ್ರೆ ಒಂದು ಕತೆ ನರೇಟ್ ಮಾಡಬೇಕು. ಸೊ ಅದರಲ್ಲಿ ಡಿಫ್ರೆಂಟ್ ಮೀಡಿಯಾಸ್ ಇರುತ್ತೆ. ಸೊ ನಾವು ಅದನ್ನ ಸುಮಾರು ಸಿನಿಮಾಗಳಲ್ಲಿ ಈ ರೆಗ್ಯುಲರ್ ಫ್ರಸ್ಟ್ರೇಷನ್ ಏನಿತ್ತಲ್ಲ, ಸೊ ಯಾವಾಗ ನಮ್ಮ ಶಿವರಾಮ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ವಿ ಜಸ್ಟ್ ಟುಕ್ ಅ ಲೀಡ್ ಟು ಡೂ ಸಮ್ ಗುಡ್ ಎಕ್ಸ್ಪೆರಿಮೆಂಟ್. ಇಟ್ ಇಸ್ ನಾಟ್ ಅನ್ ಎಕ್ಸ್ಪೆರಿಮೆಂಟ್ ದಟ್ ಎಲ್ಲರಿಗೂ ಅರ್ಥ ಆಗುವಂತ ಒಂದು ಎಕ್ಸ್ಪೆರಿಮೆಂಟ್. ಹಾಗೆ ಸಿನಿಮಾದಲ್ಲಿ ನಾವು ಬೇಸಿಕಲಿ ಜನ ಏನ್ ನೋಡೋದಕ್ಕೆ ಇಂಟ್ರೆಸ್ಟ್ ಇರ್ತಾರೆ, ಸೊ ಅದನ್ನ ಇಟ್ಕೊಂಡು ಆ ಕಂಟೆಂಟ್ ಮೇಲೆ ಮಾಡ್ಕೊಂಡಿದ್ವಿ. ಅಂಡ್ ಸಿನಿಮಾಟೋಗ್ರಫಿ ಅಂಡ್ ಎಡಿಟ್ ಅಂಡ್ ಸೌಂಡ್ ಡಿಸೈನ್ ನಮ್ಮ ಬಸವರಾಜ್ ಅಂತ ಒಬ್ಬರಿದ್ದಾರೆ. ಸೊ ಈಸ್ ಸೌಂಡ್ ಡಿಸೈನರ್ ಇದಕ್ಕೆ. ಅಂಡ್ ತುಂಬಾ ನೀಟಾಗಿ ಇದನ್ನ ಸೌಂಡ್ ನ ಮ್ಯಾಚ್ ಮಾಡಿದ್ದಾರೆ. ಅಲ್ಲದೆ ಡೇ ಅಂಡ್ ನೈಟ್ ಇದು ನಮ್ಗೆ ಯಾವಾಗ ಐಡಿಯಾ ಬರುತ್ತೆ, ಸೊ ಆ ಮೂಮೆಂಟ್ಸ್ ಅಲ್ಲಿ ನಮ್ಗೆ ತುಂಬಾ ಕನೆಕ್ಟ್ ಮಾಡಿ ಆ ಸಿನಿಮಾ ಮೂಡ್ ನ, ಅಂದ್ರೆ ನಾವ್ ಏನ್ ಮೂಡ್ ಅಲ್ಲಿ ಶೂಟ್ ಮಾಡಿದೀವಿ ಅದು ಹೊರಗಡೆ ಬಂದು ಜನರಿಗೆ ಒಂದು ಅಟ್ರಾಕ್ಟಿವ್ ಆಗೋವರೆಗೂ ಏನ್ ಶ್ರಮ ಇದೆ. ಸೌಂಡ್ ಕಂಪ್ಲೀಟ್, ನೀವು ಮ್ಯೂಸಿಕ್ ಅಷ್ಟೇ. ಬಸವರಾಜ್ ಒಂದು ಲೀಡ್ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ವಾಸ್ ಅನ್ ಅಮೇಚೂರ್. ಒಂದು 20 ವರ್ಷದ ಒಂದು ಹುಡುಗನ ತಗೊಂಡ್ಬಂದು ನಾವು ಇದಕ್ಕೆ ಮ್ಯೂಸಿಕ್ ಮಾಡಿಸ್ತಿದ್ವಿ. ಸೊ ತುಂಬಾ ಫ್ರೆಶ್ ಮ್ಯೂಸಿಕ್ ಇರಲಿ ಅನ್ನುವಂತ ಒಂದು ಇಂಟೆನ್ಷನ್. ಸೊ ಬಸವರಾಜ್ ಟುಕ್ ಅ ಲೀಡ್ ಅಂಡ್ ಟು ಮೇಕ್ ದಿಸ್ ಸೌಂಡ್. ನೀವೇನ್ ಕೇಳಿದ್ರಿ, ದಟ್ ಇಸ್ ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ. ಅಂಡ್ ಲೋಹಿತ್ ಅಂತ ಹೇಳಿ, ಲೋಹಿತ್ ಅಂತ ಹೇಳಿ. ಸೊ ಇವರು ಕೂಡ ಇಸ್ ವೆರಿ ಆಂಬಿಷಿಯಸ್. ವೆನ್ ಐ ವಾಸ್ ಸಫರಿಂಗ್, ಮ್ಯೂಸಿಕ್ ಚೆನ್ನಾಗಾಗಿಲ್ಲ ಅಂತ ಹೇಳಿ ನಾನು ತುಂಬಾ ಒದ್ದಾಡುವಂತ ಸಮಯದಲ್ಲಿ ಸೊ ಇವರು ಬಂದು ಡೇ ಅಂಡ್ ನೈಟ್, ಯಾವುದೇ ನಾವು ಸಿನಿಮಾ ಮೋಸ್ಟ್ಲಿ ಮುಗಿಯೋವರೆಗೂ ನಾವು ಡೇ ಅಂಡ್ ನೈಟ್ ಅನ್ಸುತ್ತೆ. ಸೊ ಹಾಗಾಗಿ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಇದ್ರಲ್ಲಿ ನೀವೇನು ಒಂದಷ್ಟು ಮ್ಯೂಸಿಕ್ ಎಲ್ಲ ಕೇಳಿದ್ರಿ. ಸೊ ದಟ್ ಇಸ್ ಹಿಸ್ ಮ್ಯೂಸಿಕ್. ಅಂಡ್ ಪ್ರೌಡ್ಲಿ ಐ ವೆರಿ ಹ್ಯಾಪಿ ದಟ್ ತುಂಬಾ ಒಳ್ಳೆ ಮ್ಯೂಸಿಕ್ ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇರುವಂತ ಟ್ಯಾಲೆಂಟೆಡ್ ಮನ್. ಅಂಡ್ ಅಫ್ಕೋರ್ಸ್ ನಮ್ಮ ಬಡ್ಕರ್ ಸರ್ ಬಗ್ಗೆ ನಾನು ಹೇಳ್ಬೇಕು. ಇದರಲ್ಲಿ ತುಂಬಾ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್, ಫಸ್ಟ್ ಇಂದ ಕೊನೆವರೆಗೂ. ಮೋಸ್ಟ್ ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಬಡ್ಕರ್ ಸರ್ ಮತ್ತು ಮರೆಯಕ್ಕಾಗಲ್ಲ. ಅಷ್ಟು ಕೆಲವರು ಗೊತ್ತಿರೋರು ಇರ್ತೀರಾ. ಸೊ ಅಲ್ಲ, ವಿಚಿತ್ರ ಅಲ್ಲ, ಅವ್ರು ನೋಡಿದ್ರೆ ಇಷ್ಟ ಆಗುತ್ತೆ. ಇಡೀ ಸಿನಿಮಾ ನಾವು ಮೋಸ್ಟ್ ಪ್ರಾಬಬ್ಲಿ 400 ಟೀಮ್ ಒಂದು 50 ಸರಿ ನೋಡಿರ್ಬೇಕು. ಸೊ ಆಲ್ ದ 50 ಟೈಮ್ಸ್ ವಿ ಎಂಜಾಯ್ಡ್ ಬಡ್ಕರ್ ಸರ್ ಒಂದು ಪರ್ಫಾರ್ಮೆನ್ಸ್ ಆಗಿರ್ಲಿ, ಅಲ್ಲಿ ಆ ಸ್ಪಾಂಟೇನಿಟಿ, ಒಂದು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್, ಅದು ಮೋಸ್ಟ್ ಪ್ರಾಬಬ್ಲಿ ಬೇರೆ ಯಾವ ಆರ್ಟಿಸ್ಟ್ ಡೆಲಿವರ್ ಮಾಡಕ್ಕೆ ಆಗಲ್ಲ. ಅದು ಕಷ್ಟ ಇದೆ ಅದು. ಸೊ ಅಲ್ಲ, ನಾನು ಅಮೆಚೂರ್ ಇರ್ಬೋದು, ಬಟ್ ನಾನು ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಮಯೂರ್ ಪಟೇಲ್ ಸರ್, ನಾನು ಸಿನಿಮಾ ಮಾಡ್ಬೇಕಾದ್ರೆ ಈ ತರದ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಅನ್ಕೊಂಡು ನಾನು ಸ್ಪಾಟ್ಗೆ ಹೋಗಿ ಶೂಟ್ ಮಾಡ್ತಿದ್ದೀನಿ. ದೆನ್ ವಿ ಥಾಟ್, ಒಂದ್ಸಾರಿ ಅವ್ರು ಹೇಳಿದ್ರು ಏನಾದ್ರೂ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಟೈಮ್ ವಿ ವೆಂಟ್, ಒಂದು ಹೆಸಿಟೇಷನ್ ಅಲ್ಲೇ ಹೋದ್ವಿ, ಮಾಡ್ತಾರ ಇಲ್ವಾ ಅಂತ ಹೇಳಿ. ನಾವು ಹೋಗಿ ಮಾತಾಡಿದಾಗ ಅವರು ಇನಿಷಿಯಲ್ ಆಗಿ ಹೇಳಿದ್ರು ಆಯ್ತು ಬರ್ತೀನಿ. ಸೊ ಯಾವಾಗ ನಾವು ಡೇಟ್ಸ್ ಹೇಳಿ ನಂಗೆ ಮುಂಚೆನೆ ಅಂತ ಹೇಳಿ ಅವ್ರು ನಮಗೆ ಬಂದು, ಅಂಡ್ ಇನ್ನೊಂದು ಸೆಟ್ ಅಂದ್ರೆ ಹೊಸಬರ್ದು ನಿಮ್ ಸೆಟ್ ಅಂತ ಅಂದಾಗ ತುಂಬಾ ಕಂಪ್ಲೀಟ್ ಆಗಿ ನಾವು ಕಂಪ್ಲೀಟ್ ಪ್ರೊವೈಡ್ ಮಾಡಕ್ಕಾಗಲ್ಲ. ಬಟ್ ಹಿ ವಾಸ್ ದೇರ್ ಆಲ್ ಥ್ರೂ. ಸೊ ನಾವು ಮೋಸ್ಟ್ಲಿ ಅವ್ರದ್ದು ನೈಟ್ ಪೋರ್ಷನ್ಸ್ ಎಲ್ಲ ತೆಗೆದಿದ್ದೀವಿ. ಹಿ ವಾಸ್ ಸೋ ಕೋಪರೇಟಿವ್ ವಿತ್ ಅಸ್. ಹಾಫ್ ಲೈಟ್ ನಾವು ಬೇರೆ ಲೈಟಿಂಗ್ ಪ್ಯಾಟರ್ನ್ ಅಲ್ಲಿ ಟ್ರೈ ಮಾಡಿದ್ವಿ. ಹಿ ವಾಸ್ ವೆರಿ ಕೋಪರೇಟಿವ್ ವಿತ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇದಕ್ಕಿಂತ ಜಾಸ್ತಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋಕೆ ಗೊತ್ತಿಲ್ಲ. ಥ್ಯಾಂಕ್ ಯು. ಹಾಗೆ ನಮ್ಮ ಅನಿತಾ ಭಟ್ ಅವರು, ಸೊ ಪರ್ಟಿಕ್ಯುಲರ್ ಆಗಿ ಈ ಕ್ಯಾರೆಕ್ಟರ್ನ ನಾವು ಅವ್ರಿಗೆ ಹೇಳಿದೆ, ಮೋಸ್ಟ್ಲಿ ಸೆಟ್ ಬರೋವರೆಗೂ ನನಗೆ ಕನ್ಫ್ಯೂಷನ್. ನಾನು ಬೇರೆ ಆರ್ಟಿಸ್ಟ್ ಅಂತ ಅನ್ಕೊಂಡು ಹೋಗಿದ್ದೆ. ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ರೀಚ್ ದಟ್ ಕ್ಯಾರೆಕ್ಟರ್. ಸೊ ಅವ್ರೇನೋ ಒಂದು, ಅಂದ್ರೆ ಅವರು ನನ್ನ ಫ್ರೆಂಡ್ ಆಗಿದ್ರು. ಸೊ ಅನ್ಫಾರ್ಚುನೇಟ್ಲಿ ಅವ್ರು ಬರೋದಕ್ಕೆ ಆಗ್ಲಿಲ್ಲ.
ಅಂಡ್ ಆಲ್ ಆಫ್ ಅ ಸಡನ್ ನಾವು ಸರ್ಚ್ ಮಾಡ್ಬೇಕಾದ್ರೆ ವಿ ಫೌಂಡ್ ದಿಸ್ ಬ್ಯೂಟಿಫುಲ್ ಥಿಂಗ್. ಅಲ್ಲಿಗೆ ಸೆಟ್ ಬರೋವರೆಗೂ ನನಗೆ ಆ ಸ್ಕ್ರಿಪ್ಟ್ ಐಡಿಯಾ ಇಲ್ಲ ಅಲ್ಲಿಗೆ, ಯಾಕಂದ್ರೆ ಆ ಕ್ಯಾರೆಕ್ಟರ್ ಬರ್ದಿದ್ದ ಕತೆ ನಾನು ಇನ್ನೊಂದು ಕ್ಯಾರೆಕ್ಟರ್ ಮಾಡಕ್ ಸಾಧ್ಯ ಇಲ್ಲ. ಸೊ ಅನ್ಫಾರ್ಚುನೇಟ್ಲಿ ಅವ್ರು ಬಂದು ಸೆಟ್ ಅಲ್ಲಿ ಕೂತ ಮೇಲೆ ಅವ್ರ ಕ್ಯಾರೆಕ್ಟರ್ ಮೇಲೆ ನಾವು ಬರೆದು ಅವ್ರ ಕ್ಯಾರೆಕ್ಟರ್ಗೆ ಜಲ್ಲಾಗುವಂತ ಒಂದು ಬ್ಯಾಕ್ ಟಾಪ್ ಹಾಕಿ ಅದಕ್ಕೆ ಅಂತ ಒಂದು ಮ್ಯೂಸಿಕ್ ಮಾಡಿಸ್ಕೊಂಡು ಅದೊಂದು ಬೇರೆ ಪ್ಯಾಟರ್ನ್ ಚಾಪ್ಟರ್ ಆಗಿ ಕೂತ್ಕೊಂಡ್ರೆ ಅಂಡ್ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸಿನಿಮಾ. ಅಂಡ್ ಥ್ಯಾಂಕ್ಸ್ ಅನಿತಾ ಭಟ್ ಅವರೇ ಅಂಡ್ ನಮ್ಮ ಪ್ರಮೋದ್ ಬೋಪಣ್ಣ ಅಷ್ಟೇ. ಇದರಲ್ಲಿ ಒಂದು ಬೋಪಣ್ಣ ಅವರು ಒಂಥರ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಯೂನಿಕ್ ಆಗಿ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಏನ್ ಬಂದು ನಾವು ಮಾತಾಡಿ ನಾವು ಹೋಗುವಂತದಕ್ಕಿಂತ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಅಲ್ಲಿ ಫೀಲ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನಗೆ ಅನ್ನಿಸ್ತು ಆ ಕ್ಯಾರೆಕ್ಟರ್. ಸೊ ಅದು ತುಂಬಾ ಸಟಲ್ಡ್ ಆಗಿ ಮಾಡಿದ್ದಾರೆ, ಅಷ್ಟು ಎಫರ್ಟ್ ಹಾಕಿದ್ದಾರೆ, ಡೇ ಅಂಡ್ ನೈಟ್ ಅಲ್ಲೇ ಇದ್ದಾರೆ. ಅಷ್ಟು ಒದ್ದಾಡಿದೀವಿ, 100% ತುಂಬಾ ಒದ್ದಾಡಿದೀವಿ ನಾವೆಲ್ಲ. ಅಂಡ್ ಐ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಲಕ್ ಅಂಡ್ ಹಿ ಇಸ್ ಲೈಕ್ ಅ ಬ್ರದರ್ and he did everything he could for the cinema. And ನಮ್ಮ ಅಭಿ ಅಷ್ಟೇ, he is a dancer, but he acted. ಇವ್ರ ಆಕ್ಟಿಂಗು ನೀವು ತುಂಬಾ ಡಿಫ್ರೆನ್ಸಿಯೇಷನ್ ಮಾಡ್ಬೋದು. 4 ಜನ ಕ್ಯಾರೆಕ್ಟರ್ ಬರುತ್ತೆ ಮೇಜರ್ ಆಗಿ, ಆ 4 ಕ್ಯಾರೆಕ್ಟರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಹೋಗುತ್ತೆ. ಸೊ ಮೇಜರ್ಲಿ ಅಭಿ ಕ್ಯಾರೆಕ್ಟರ್ ಇಸ್ ವೆರಿ ಎನರ್ಜಿ ಜಾಸ್ತಿ ಇರುವಂತ ಒಂದು ಕ್ಯಾರೆಕ್ಟರ್ ಅದು. ಸೊ ಅದು ಬೇರೆ ಬೇರೆ ರೀತಿಯಲ್ಲಿ ಅದರ ಎಮೋಷನ್ ನ ಪ್ಲೇ ಮಾಡ್ತಾ ಹೋಗುತ್ತೆ ಲಾಸ್ಟ್ ಒಂದು. ಸೊ ಅಂಡ್ ಕಾರ್ತಿಕ್ ಇಸ್ ವೆರಿ ಸೆಟಲ್ ಗೈ. ಸೊ ಇದರಲ್ಲಿ ವಿಲನ್ ಶೇಡ್ ಅಲ್ಲಿ ಬರ್ತಾರೆ ಅವರು. ಸೊ ಆ ಕ್ಯಾರೆಕ್ಟರ್ಗೆ ಒಂದು ಬೇರೆ ವೈಶಿಷ್ಟ್ಯತೆ ಇದೆ. ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಒಂದು ಸಾಂಗ್ ಪ್ಲಾನ್ ಮಾಡಿದ್ವಿ ನಾವು. ಅಫ್ಕೋರ್ಸ್ ಸಿನಿಮಾದಲ್ಲಿ ಸಾಂಗ್ ಇರಲಿಲ್ಲ ಅಂಡ್ ಐ ಹ್ಯಾಡ್ ನೋ ಐಡಿಯಾ ಟು ಮೇಕ್ ಅ ಸಾಂಗ್. ಬಟ್ ಅವರು ಫೈನಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಹೇಳಿ ಯಾವ್ದೋ ಸಾಂಗ್ ಇಟ್ಕೊಂಡು ಇವ್ರದ್ದು ಶೂಟ್ ಮಾಡಿ ಆ ಸಾಂಗ್ ನ ತಗೊಂಡು ಇದಕ್ಕೆ ಹಾಕಿದೀವಿ. ಇಲ್ಲಿರೋ ಸಾಂಗ್ ಎಡಿಟ್ ಆಗಿಲ್ಲ ಇದು. ದಿಸ್ ಇಸ್ ಜಸ್ಟ್ ಟು ಶೋ ದ ಮೀಡಿಯಾ ಬಿಕಾಸ್ ಐ ಥಾಟ್ 2 ನಿಮಿಷ ಟೀಸರ್ ತೋರಿಸಿದ್ರೆ ಒಂದ್ ಸ್ವಲ್ಪ ವಿಜುವಲ್ ಇನ್ನೊಂದು ಸ್ವಲ್ಪ ಜಾಸ್ತಿ ತೋರಿಸೋಣ ಅನ್ನಿಸ್ತು, ಅದಕ್ಕೆ ನಾನು ಸಾಂಗ್ ಹಾಕ್ತೆ. ಅಂಡ್ ಅಫ್ಕೋರ್ಸ್ ನಮ್ ಧನುಷ್, ನಾನು ಸಾಯಿ ಧನುಷ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಬ್ರದರ್ ಆಫ್ ಮೈನ್. ಸೊ ನಾವು ಇನಿಷಿಯಲ್ ಆಗಿ ಸೆಟ್ ಹೋಗ್ಬೇಕಾದ್ರೆ ಒಂದೇ ಭಯ ಇದ್ದಿದ್ದು ಈ ಸಿನಿಮಾ ನಿಲ್ಲುತ್ತೆ. ಬಿಕಾಸ್ ಸಿನಿಮಾ ಹೋದ್ಮೇಲೆ ನಾವು ಸೆಟ್ ಹೋದ್ಮೇಲೆ ಸಿನಿಮಾ ನಿಲ್ಲುತ್ತೆ, ಒಂದಲ್ಲ ಒಂದು ಪ್ರಾಬ್ಲಮ್ ಬರುತ್ತೆ. ಅದು ನಾವು ಶೂಟ್ ಮಾಡಿರುವಂತ ಲೊಕೇಶನ್ಸ್ ಆಗ್ಲಿ, ಅಲ್ಲಿ ನಾವು ಆರ್ಟಿಸ್ಟ್ ಪ್ರೊವೈಡ್ ಮಾಡೋದಾಗ್ಲಿ, ಎಲ್ಲವೂ ಒಂದಷ್ಟು ಜವಾಬ್ದಾರಿಗಳು ತುಂಬಾ ಇರುತ್ತೆ. ಅಂದ್ರೆ ಮೇಜರ್ಲಿ ಹಿ ಹ್ಯಾಂಡಲ್ಸ್ ದ ಹೋಲ್ ಟೀಮ್. ಸೊ ಕಂಪ್ಲೀಟ್ಲಿ ನಾವು ಸಿನಿಮಾ ಹೋಗೋಕೆ ಮುಂಚೆ ಒಂದು ಎಲ್ಲೋ ಒಂದು ಕಾರ್ನರ್ ಅಲ್ಲಿ ನಿಂತ್ಕೊಂಡು ಐ ಜಸ್ಟ್ ಟೋಲ್ಡ್ ಸಿನಿಮಾ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ, ಏನೇ ಪ್ರಾಬ್ಲಮ್ ಆಗಲಿ ವಿ ಶುಡ್ ಗೋ ಆನ್ ಅಂತ. ಅವತ್ತು ಮರ್ತಿದ್ದು ನಾನು ಮತ್ತೆ ಸಿನಿಮಾ ಪ್ಯಾಕಪ್ ಗುಮ್ಮಡ್ಕಾಯಿ ಹೊಡೆದ್ಮೇಲೆ ಜಸ್ಟ್ ಕೇಮ್ ಟು ಕಾನ್ಶಿಯಸ್ ಅಂತ. ಅಲ್ಲಿವರೆಗೂ ಹಿ ವಾಸ್ ದ ಒನ್ ಹೂ ಟುಕ್ ಕೇರ್ ಆಫ್ ದ ಕಂಪ್ಲೀಟ್ ಟೀಮ್. ಸೊ ಬಿಕಾಸ್ ಆಫ್ ಹಿಮ್ ವಿ ಮೇಡ್ ದಿಸ್ ಸಿನಿಮಾ. ಬಳೆಪೇಟೆ ಕಂಪ್ಲೀಟ್ ಆಗೋದಕ್ಕೆ ತುಂಬಾ ಮೇಜರ್ ರೀಸನ್ ಅಂದ್ರೆ ಬಿಕಾಸ್ ನಾವೆಲ್ಲ ಸ್ವಲ್ಪ ಕಾನ್ಶಿಯಸ್ ಅಲ್ಲಿ ಇರಲ್ಲ, ಏನೋ ಒಂದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಏನೋ ಓಡಾಡ್ತಿರ್ತೀವಿ. ಬಟ್ ಹಿ ವಾಸ್ ದ ಒನ್ ಟು ಬೌಂಡ್. ನನ್ನನ್ನು ತಗೊಂಬಂದಲ್ಲಿ ಹಾಕಿ, ಇನ್ನೊಬ್ಬರು ತಗೊಂಬಂದಲ್ಲಿ ಹಾಕಿ, ಒಂದು ಶೂಟ್ ಮಾಡಿಸಿ. ಸೊ ದಟ್ ಈಸ್ ಹಿಸ್ ಜಾಬ್. ಊಟ ಹಾಕೋದು ಅಷ್ಟೇ, ಪ್ರೊಡ್ಯೂಸರ್ ಪಾಪ ದುಡ್ಕೊಂಡು ಊಟ ತಗೊಂಬಂದಲ್ಲಿ ಎಲ್ಲ ಹಾಕ್ಸಿರೋದು ನಮ್ಮ ಬಾಸೆ ಧನುಷ್. ಅಂಡ್ ನಮ್ಮ ಮಾಸ್ಟರ್, ಫೈಟ್ ಮಾಸ್ಟರ್ ತುಂಬಾ ಹೊಸದಾಗಿ ಒಂದು ಹೊಸದು ಅಂದ್ರೆ ಇಟ್ಸ್ ವೆರಿ ಕ್ವೈಟ್ ಕಾಮನ್. ಅದೊಂದು ಕ್ವಾರಲ್ ಆಗ್ತಿದೆ ಅನ್ನೋದನ್ನ ತೋರಿಸುವಂತ ಒಂದು ಮೆಥಡ್ ನ ನಾವು ಮಾಡೋಣ ಅನ್ಕೊಂಡ್ವಿ. ಅಂದ್ರೆ ಎಕ್ಸಾಕ್ಟ್ ಫೈಟ್ ಬೇಡ ಅಂತ. ಸೊ ದೆನ್ ನಮ್ಮ ಮಾಸ್ಟರ್ he came up with some ideas, ಒಳ್ಳೊಳ್ಳೆ ಐಡಿಯಾಸ್, ನೆವರ್ ಡನ್ ಬಿಫೋರ್ ಐಡಿಯಾಸ್. ಅದನ್ನ ಕೂಡ ಇಂಪ್ಲಿಮೆಂಟ್ ಮಾಡಿದೀವಿ. ಅದು ಬೇರೆ ಲೈಟಿಂಗ್ ಪ್ಯಾಟರ್ನ್ಸ್ ಅಲ್ಲೆಲ್ಲ ಟ್ರೈ ಮಾಡಿದ್ವಿ. ಒಂದು ಸಿಲೋ ಫೈಟ್ ಟ್ರೈ ಮಾಡಿದೀವಿ ಇದರಲ್ಲಿ ಸ್ಪೆಷಲ್ ಆಗಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನಮ್ಮ ಮಾಸ್ಟರ್. ನಮ್ಮ ಅನಿಲ್ ರಾಜ್ ನೈಟ್ ಆದ್ರೆ ಸ್ವಲ್ಪ ಬಾಸ್ ಪ್ರಾಬ್ಲಮ್ ಇದೆ, ಬಟ್ ಡೇ ಅಲ್ಲಿ ಈಸ್ ದ ಹಾರ್ಡೆಸ್ಟ್ ವರ್ಕರ್. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದ್ಸರಿ ಊಟ ಮಾಡಲ್ಲ ಅವನು, ಅದ್ ಮಾಡಿದ್ರ ಇದು ಮಾಡಿದ್ರ ಓಡಾಡ್ತಾನೆ ಇರ್ತಾನೆ ಅವನು. ಸೊ ಹಿ ವಾಸ್ ದ ಕೋ ಡೈರೆಕ್ಟರ್. ಐ ಹ್ಯಾಡ್ ಓನ್ಲಿ 3 people ಇನ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಅದರಲ್ಲಿ ಅನಿಲ್ ರಾಜ್ ಇಸ್ ಮೇನ್. ಒಂದು ಮೆಚೂರ್ಡ್ ಸಿನಿಮಾ ಮಾಡ್ಬೇಕು ಅಂದ್ರೆ ಮೆಚೂರಿಟಿ ಇರಬೇಕು. ಸೊ ದಟ್ ಈಸ್ ವೇರ್ ಐ ಫೌಂಡ್ ಹಿಮ್. ಅಂಡ್ ಒಂದು ಅರ್ಜಿ ಇರಬೇಕು, ನಾನು ನಾಳೆ ಸತ್ತು ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ವಿ ಕ್ಯಾನ್ ಡೂ ಸಮಥಿಂಗ್ ಅಂತ. ಸೊ ಐ ಫೌಂಡ್ ಅನಿಲ್ಗೆ ಅದೊಂದು ಝೀಲ್ ಇದೆ. ಅಂಡ್ ಇನ್ನೂ ಒಂದಿಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬಂದು ಸಂತೋಷ್ ಮಾರುತೇಶ್ ಅಂತ ಹೇಳಿ,
ಎಲ್ಲರೂ ಎಲ್ಲ ಕೆಲಸ ಮಾಡಿ ಕಂಪ್ಲೀಟ್ ಆಗಿ ಆಲ್ರೆಡಿ ಎಲ್ಲರೂ ಬೇರೆ ಮೀಡಿಯಾದಲ್ಲಿ ಬೇರೆ ಸೆಲೆಬ್ರಿಟೀಸ್ ಹೇಳಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ದಟ್, ಬಟ್ ವಿ ವರ್ಕ್ ಹಾರ್ಡ್ ಅನಫ್. ನೈಟ್ ಅಲ್ಲಿ ಎದ್ರೆ ನಾವು ಶೂಟ್ ಮಾಡ್ತಿದ್ವಿ. ನೈಟ್ ಅಲ್ಲಿ ಏನೋ ಶೂಟ್ ಮಾಡ್ಬೇಕು ಅಂತ ಇದ್ರೆ ಯೂಸ್ ಟು ಗೆಟ್ ದ ಕ್ಯಾಮ್ರಾ ಹಿಡಿದು ಎಲ್ಲ ಅಲ್ಲಿ ಇಟ್ಟು ಶೂಟ್ ಮಾಡ್ತಿದ್ವಿ ನಾವು. ಸೊ ದಟ್ ವಾಸ್ ದ ಮೀಡಿಯಾ ವಿ ಯೂಸ್ಡ್. 24 ಗಂಟೆ ಶೂಟ್ ಮಾಡ್ತಿದ್ವಿ. ಯಾವಾಗ ಸಿಕ್ಕಿದ ಅವಾಗ ಮಲಗ್ತಿದ್ವಿ, ಹೇಳ್ತಿದ್ವಿ, ಹೋಗ್ತಿದ್ವಿ, ಶೂಟ್ ಮಾಡ್ತಿದ್ವಿ. ಸೊ ಕಂಪ್ಲೀಟ್ಲಿ ಇಟ್ಸ್ ಅನ್ ಐಡಿಯಾ ಆಫ್ ಮೂಡ್ ಇದ್ರೆ ನಾವೇನಾದ್ರು ಮಾಡ್ಬೋದು ಅಂತ ಹೇಳಿ. ಅಂಡ್ ಬೇಸಿಕಲಿ ಈ ಸಿನಿಮಾಗೆ ಬಿಫೋರ್ ಗೋಯಿಂಗ್ ಟು ದ ಸೆಟ್ ನಾನು ಇದಕ್ಕೆ ಸ್ಕ್ರಿಪ್ಟೇ ಬರ್ದಿಲ್ಲ. ಸೊ ದಿಸ್ ವಾಸ್ ಎಂಟಿ. ನಾನು ನಿಜ ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಐ ಜಸ್ಟ್ ಲಾಸ್ಟ್ ದ ಇಂಟ್ರೆಸ್ಟ್. ಪ್ರೊಡ್ಯೂಸ್ ಮಾಡಲ್ಲ, ನಾನು ಮಾಡ್ತೀನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ದುಡ್ಡು ಕೊಡ್ತೀನಿ, ನಾಡಿದ್ದು ಬನ್ನಿ, ಅವೆಲ್ಲ ಆಗ್ತಿರೋದು. ನಾವು ಟೈಮ್ ಪಾಸ್ ಮಾಡಕ್ ಆಗಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಂಗೆ ಅದು ಇರಲಿಲ್ಲ. ಅಟ್ಲೀಸ್ಟ್ ಯುವರಾಜ್ ಸರ್ ಬಂದು ದುಡ್ಡು ಕೊಟ್ಟು ನಾವು ಸೆಟ್ಟಿಗೆ ಹೋದ್ಮೇಲೆ ಅಯ್ಯೋ ಕತೆ ಬರೀಬೇಕಲ್ಲ ಅಂತ ಹೇಳಿ ನಾನು ಧನುಷ್ ಹೋಗಿ ಇದು ಕತೆ ಬೇಕು. ಬೇಸಿಕಲಿ ನಾನು ಬರ್ಕೊಂಡಿದ್ದು ಆಲ್ ದಿಸ್ ಇಸ್ ಮೈ ಟೀಮ್. ಬೇಸಿಕಲಿ ಇದಿಷ್ಟು ಜನ ಬಸವರಾಜ್ ಒಬ್ಬರು ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಇದೆಲ್ಲ ಒಂದು ಟೀಮ್. ನಾನು ಇವ್ರ ಮೇಲೆ ನಂಬಿಕೆ ಇರೋದಕ್ಕೆ ಸಿನಿಮಾ ಮಾಡಿದ್ದೀನಿ ಇವತ್ತು. ಐ ನಾಟ್ ಇಂಟ್ರೆಸ್ಟೆಡ್. ಇವ್ರು ಎಲ್ಲ ಟೀಮ್ ಇದೆ ನನ್ಗೆ. ಅಷ್ಟು ಫ್ಲೆಕ್ಸಿಬಲ್. ನೈಟ್ ಅಲ್ಲಿ ಹೋಗೋಣಕ್ಕೆ 2 ಗಂಟೆ ಬೇಕು ಅಂದ್ರೆ ಬರ್ತಾರೆ. ನಿನ್ನೆ ನೈಟ್ ಬಸವರಾಜ್ ನೇಬರ್ಸ್ಬಿಟ್ಟು ನಂಗೆ ಮಿಕ್ಸ್ ಮಾಡ್ಕೊಂಡು ಪ್ರೆಸ್ ಮೀಟ್ ಇದೆ ಅಂದ್ರೆ ನೈಟ್ ಎದ್ದು ಮಿಕ್ಸ್ ಮಾಡ್ಕೊಂಡಿದ್ದಾರೆ 3 ಗಂಟೆಯಲ್ಲಿ. ಸೊ ದಿಸ್ ಇಸ್ ಅ ಟೀಮ್ ಎಫರ್ಟ್ ವಿ ಕ್ಯಾನ್ ಡೂ ಅಂತ. ಸೊ ಹಾಗಾಗಿ ಅಲ್ಲಿ ಹೋಗಿ ಇಷ್ಟು ಜನ ಹಾಕೋತೀವಿ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಬರ್ದಿರುವಂತ ಒಂದು ಸ್ಕ್ರಿಪ್ಟ್ ಇದೆ. ಸೊ ಅಲ್ಲಿ ನಾನು ಬರೆದು ಅದನ್ನ ಡೆವಲಪ್ ಮಾಡಿ ಪ್ರತಿದಿನ ಆ ಲೊಕೇಶನ್ ಹೋಗಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಹೀಗೆ ಆಗ್ಬೋದು, ಈ ಕ್ಯಾರೆಕ್ಟರ್ಸ್ ಹೀಗೆ ಮಾತಾಡ್ಬೋದು, ಈ ಕ್ಯಾರೆಕ್ಟರ್ಸ್ ಇಷ್ಟು ಅಸಾಲ್ಟ್ ಆಗಿರ್ಬೋದು, ಕೆಲವು ಕ್ಯಾರೆಕ್ಟರ್ಸ್ ಬೇರೆನೋ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ, ಆಗಲ್ಲ. ಸೊ ಇಂಥ ಅಷ್ಟು ಎಮೋಷನ್ಸ್ ನಾನು ಆ ಲೊಕೇಶನ್ ಅಲ್ಲಿ ಇದ್ದು ಅಷ್ಟು ದಿನ ಹೊರಗಡೆ ಕಂಪ್ಲೀಟ್ ಆ ಜಾಗದಿಂದ ಹೊರಗಡೆ ಬರುತ್ತೆ. ಐ ರೋಟ್ ದಿಸ್ ಸ್ಕ್ರಿಪ್ಟ್. ಅಂಡ್ ನಮ್ಮ ಟೀಮೇ ಈ ಋಷಿಕೇಶ್ ಟೀಮು ಬಳೆಪೇಟೆಗೂ ಸಹ ಮತ್ತೆ ಬಳೆ ಡಿಸ್ಮಿಸಿಗೂ ಕೆಲಸ ಮಾಡಿರುವಂತ ಟೀಮ್. ಈ ಕೊರೋನಾ ಬಂದ ಟೈಮಲ್ಲಿ ಒಂದು ಇದರಲ್ಲಿ ಎಲ್ಲ ಓಡಾಡ್ಕೊಂಡು ಏನು ಕೆಲಸ ಇಲ್ವಲ್ಲ, ಏನ್ ಮಾಡೋದು ಅನ್ನೋ ತರದಲ್ಲಿ ನಾನು ಆಲೋಚನೆ ಮಾಡಿ ಯೋಚನೆ ಮಾಡಿ ಒಂದು ಯಾವ್ದೋ ಅಂದ್ರೆ ಹೇಳಿದ್ರು ಕತೆ ಇದೆ ಹಿಂಗ್ ಮಾಡೋಣ ಅಂತ ಮಾಡಿ ಹಿಂಗೇನೋ ಒಂದು ಇದು ಮಾಡಿದ್ರೆ ಮಾಡೋಣ ಅಂತ ಹೇಳಿದೆ. ಆದ್ರೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಮಾಡಿರೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕೂತಿರೋರು ಇದರಲ್ಲಿ ದುಡ್ಡು ಹಾಕಿರೋದು ಒಬ್ಬನಲ್ಲ, ಇಲ್ಲಿ ಎಷ್ಟು ಜನ ಕೂತವ್ರು ಅಷ್ಟು ಜನ ದುಡ್ಡು ಹಾಕಿರೋರೆ. ಮತ್ತೆ ನನ್ನ ಸ್ನೇಹಿತರು ಹಿಂದಗಡೆ ಕೂತವ್ರೆ, ಎಲ್ಲರೂ ಇದಕ್ಕೆ ಸಹಾಯ ಮಾಡಿರೋರು. ಆದ್ರಿಂದ ಇವಾಗ ಇದರಲ್ಲಿ ಒಬ್ಬೊಬ್ಬರಾಗಿ ಹೇಳ್ಬೇಕಂದ್ರೆ ತುಂಬಾ ಲೇಟ್ ಆಗಿದೆ. ಇದರಲ್ಲಿ ಮೊದಲನೇಯಾಗಿ ನಮ್ಮ ACP ಸಾಹೇಬರು ಮಂಜುನಾಥ್ ಬಾಬು ಅಂತ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡೋರು ನಮ್ಗೆ. ಒಂದು ಲೊಕೇಶನ್ ಆಗಿರ್ಬೋದು, ಒಂದು ಯಾವುದೇ ವಿಷಯದಲ್ಲಿ ಆಗಲಿ, ಒಂದು ಸಂದರ್ಭದಲ್ಲಿ ತಿಪ್ಪು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಆದ್ರೂ ತುಂಬಾ ಸಪೋರ್ಟ್ ಮಾಡಿ ನಮ್ಗೆ ಪ್ರೋತ್ಸಾಹ ತುಂಬವ್ರೆ. ನಮ್ಮ ಟೀಮ್ ಬಿಟ್ಟು ನೆಕ್ಸ್ಟ್ ನಮ್ಮ ಲೊಕೇಶನ್ಗೆ ಇಂಥವ್ರು ಆಗದೇ ಇಲ್ಲ, ಲೊಕೇಶನ್ ನಮ್ಗೆ ಸಿಗೋದೇ ಇಲ್ಲ ಅಂದಾಗ ನಾನ್ ಶ್ರವಣ್ ಅವರು ಅರ್ಧ ಗಂಟೆಯಲ್ಲಿ ಲೊಕೇಶನ್ ಸಾಧ್ಯನೇ ಇಲ್ಲ, ಸಿಗದೇ ಇಲ್ಲ ಅನ್ನೋ ಟೈಮಲ್ಲಿ ಅರ್ಧ ಗಂಟೆ ಒಳಗಡೆ ಲೊಕೇಶನ್ ರೆಡಿ ಮಾಡಿಕೊಟ್ಟವ್ರೆ. ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ಮತ್ತೆ ಇವರು ಇವಾಗ ನಮ್ಮ ಪ್ರಮೋದ್ ಕುಪ್ಪಣ್ಣವರು ಅದರಲ್ಲೂ ತುಂಬಾ ಕಷ್ಟ ಬಿದ್ದವರು ಅಂದ್ರೆ ಒಬ್ಬೊಬ್ರು ಎಲ್ಲರೂ ಇರ್ತದೆ. ಹೆಚ್ಚಿಗೆ ಋಷಿಕೇಶ್ ಮತ್ತೆ ಪ್ರಮೋದ್ ಕುಪ್ಪಣ್ಣ ಇವ್ರದ್ದು ನೈಟ್ ಅಂಡ್ ಡೇ ಕಷ್ಟಗಳು ತುಂಬಾ ಕಷ್ಟ ಬಿದ್ದವ್ರೆ. ಮತ್ತೆ ನಮ್ಮ ಮಯೂರ್ ಪಟೇಲ್ ಸರ್ ಅವರು ತುಂಬಾ ಅಂದ್ರೆ ನಮ್ಗೆ ಯಾರು ಮಾಡಿಲ್ಲ ಅಂತ ಸಹಾಯನ ಮಾಡಿ ಬೆಂತಟ್ಟಿ ಎಬ್ಬರಿಸಿ ಬಂದು ನಿಂತ್ಕೊಂಡು ಮಾಡ್ರಪ್ಪ ಅಂತ ಹೇಳಿ ಮಾಡ್ಸವ್ರೆ. ನಮ್ಗೆ ಬಣಕರ್ ಸರ್ ಅಂದ್ರೆ ನನಗೆ ಒಂಥರ ನಿದ್ದೆಲ್ಲೂ ಕೂಡ ನಾನು ಅವ್ರನ್ನ ನೆನ್ಸ್ಕೋತೀನಿ. ಅಂತ ಒಳ್ಳೆ ಇದು ಅಂತ ಪಾತ್ರನ ಮಾಡವ್ರೆ. ಆ ಒಳ್ಳೆ ಇದನ್ನ ತಂದು ಪ್ರೋತ್ಸಾಹ ಕೊಟ್ಟವ್ರೆ. ಸರ್ ಅಂದ್ರೆ ಬಣಕರ್ ಸರ್ ಕೆಲಸ ಮಾಡಿರೋದು ಏನು ಅಂದ್ರೆ ನಾವು ಹೇಳಂಗಿಲ್ಲ, ಅವ್ರ ಬಗ್ಗೆ ಅಲ್ಲ ಸರ್,
ಕೆಲವು ಸಿನಿಮಾದಲ್ಲಿ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಸಹಾಯ ಮಾಡಲ್ಲ, ಕೆಟ್ಟ ಮಾಡ್ತಾರೆ, ಒಂದು ಅದೆಷ್ಟ ಒಂದು ಇದರಲ್ಲಿ ಒಳ್ಳೆ ಸಾಂಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಅವರು ನಿಜವಾಗ್ಲೂ ಆ ತರದ್ದು ಒಂದು ರಾಗಿ ಕಾಣುವಷ್ಟು ಕೆಟ್ಟತನ ನಾನು ನೋಡ್ಲಿಲ್ಲ. ಆ ಇದಕ್ಕೆ ಅವ್ರ ಮೇಲೆ ಅಷ್ಟೊಂದು ನನಗೆ ಅಭಿಮಾನ. ಇದರಲ್ಲಿ ಅನಿತಾ ಭಟ್ ಮೇಡಮ್ ಅವರು ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಮೇಡಮ್ ಅವರು ಪರಿಚಯ ಇಲ್ಲ, ಸಿನಿಮಾದಲ್ಲಿ ಬಂದ್ರು ಹಿಂಗೆ ಪರಿಚಯ ಆಗಿ ಅವ್ರದ್ದು ತುಂಬಾ ಸಹಾಯ ಇದ್ರಲ್ಲಿ ಇದೆ. ಮತ್ತೆ ಇದು ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಲ್ಲ. ನನ್ನ ಸ್ನೇಹಿತರು ಎಲ್ಲಾರು ಒಟ್ಟಿಗೆ, ನನ್ನ ಟೀಮ್ ಬಾಳೆಪೇಟೆ ಟೀಮ್ ಆಗಿರ್ಲಿ, ಮನೆಯಲ್ಲಿ ಶ್ರಮಿಸು ಟೀಮ್ ಆಗಿರ್ಲಿ, ಎರಡೂ ಒಂದೇ ಮಾಡ್ಕೊಟ್ಟು ಅಭಿವೃದ್ಧಿ ಮಾಡೋದು. ಯಾವುದು ಸಿನಿಮಾ ನಿಲ್ದಾಗೆ ಮನೆಯಲ್ಲಿ ಶ್ರಮಿಸು ಬಂದು ಶೂಟಿಂಗು ಕಂಪ್ಲೀಟ್ ಮುಗಿದು, ಎಡಿಟಿಂಗು ಡಬ್ಬಿಂಗು ಕಂಪ್ಲೀಟ್ ಮುಗಿದಿದೆ. ಅದು ಡೈರೆಕ್ಟರ್ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ. ಅದು ಇದು ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇಷ್ಟಕ್ಕೂ ಯಾವುದು ಕೆಲಸ ನಿಲ್ದಂಗೆ ಇಲ್ಲಿವರೆಗೂ ಋಷಿಕೇಶ್ ಅವರು ನಡ್ಸ್ಕೊಂಡ್ ಬಂದು ಒಂದು ಇದು ಕೆಲಸಕ್ಕೆ ನಿಲ್ಸವ್ರೆ. ಇಷ್ಟೇ ನನಗೆ ಗೊತ್ತಿರೋದು. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನು ಇಂಥವ್ರು ಇದು 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 ಅಂತ ಹೇಳಿದ್ದೇನೆ. ಒಂದು ಇಬ್ಬರು ವೇದಿಕೆ ಮೇಲೆ ಒಂದು ಇಬ್ಬರು ರಾಕ್ಷಸರು ಅಂತ ಕೂತಿದ್ದಾರೆ. ಅವರು ಕೆಲಸ ಮಾಡೋದ್ರಲ್ಲಿ ಯಾವ ಮಟ್ಟಕ್ಕೆ ರಾಕ್ಷಸರು ಅಂದ್ರೆ ಅವ್ರಿಗೆ ಆಗಲೇ ಯಾವುದು, ರಾತ್ರಿ ಯಾವುದು, ಆಮೇಲೆ ಎಷ್ಟೊತ್ತಲ್ಲಿ ಏನ್ ಮಾಡ್ಬೇಕು, ಅಲಾಗ್ರಿ ಏನ್ ಮಾಡ್ಬೇಕು ಅಂದ್ರೆ, ಸರ್ ನೀವು ಸುಮ್ಮನೆ ಬರ್ತಾ ಇದೀವಿ ಸರ್ ಹೇಳ್ತೀರಿ, ಅಷ್ಟೆಲ್ಲ ನಾವೇನು ಬೇರೆ ಮಾಡ್ತೀರಿ ಗುರು, ನೀವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರು ಆನಂದ್ ಮಾಡೋಣ ಅಂದ್ರೆ ನೀವೇನ್ ಮಾಡ್ತೀವಿ ಸುಮ್ಮನೆ ಬರ್ತಾ ಇರಿ ಆನಂದ್ ಮಾಡೋಣ ಅಂತ ಹೇಳಿದ್ದ. ಅದು ಸಾಯಿ ಧನುಷ್ ಡೈರೆಕ್ಟ್. ಇವರಿಬ್ಬರಿಗೆ ಇವರು ದೊಡ್ಡ ರಾಕ್ಷಸರು, ಇವ್ರ ಹಿಂದೆಗಡೆ ಒಂದು 10 ಜನದ ರಾಕ್ಷಸರು ಅವರೇ. ಅವನು 5 ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳಲ್ಲ, 5 ಸೆಕೆಂಡ್. ನಾನು ಇವ್ರನ್ನ ಭೇಟಿಯಾಗಿದ್ದು ಯಾವ್ದು ಸಿನಿಮಾ, ತ್ರಿಬಾಬು ಅಂತ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಕ್ಕೆ ಅಂತ ಹೋದಾಗ ನನಗೆ ಫಸ್ಟ್ ಕ್ಯಾಮ್ರಾಮನ್ ಆಗಿ ನಾನು ನೋಡಿದ್ದು ಋಷಿ ಅವ್ರನ್ನ. ಅವಾಗ ನನಗೆ ಅಲ್ಲಿವರೆಗೂ ಋಷಿ ಅವರು ನೋಡಿದಂತೆ ನನಗೆ ಅಷ್ಟಪಟ್ಟು ನನ್ನ ಮೈಂಡಲ್ಲಿ ಇರಲಿಲ್ಲ. ನಾನು ಯಾವುದೇ ಶೂಟಿಂಗ್ ಹೋಗಿ ನನ್ನದೇ ಸಿನಿಮಾ ಪ್ರೊಡಕ್ಷನ್ ಇರಲಿ ಅಥವಾ ನಾನು ಆಕ್ಟ್ ಮಾಡಕ್ ಹೋಗಿ ಪ್ರತಿಯೊಬ್ಬರು ಸ್ಟಡಿ ಮಾಡೋದು ನನ್ನ ಧರ್ಮ. ಯಾರೇನು ಹೊಸ ಹೊಡಿತಾವ್ರ, ಕೆಲಸ ಮಾಡ್ತಾವ್ರ ಅನ್ನೋದನ್ನ ನೀಟಾಗಿ ಸ್ಟಡಿ ಮಾಡ್ತಾ ಇರ್ತೀನಿ. ಅದರಲ್ಲಿ ಈ ಅಪ್ಪನ ನೋಡಿದೆ. ಇವು ಕ್ಯಾಮ್ರಾಮನ್ ಏನಾದ್ರು ಬರ್ತಾರೆ, ಡೈರೆಕ್ಟರ್ ಪಾಪ ಅವರು ಎಲ್ಲ ಹೇಳ್ತಾ ಇದ್ರು, ಅಲ್ಲಿ ಯಾರು ಆರ್ಟ್ ಡೈರೆಕ್ಟರ್ ಯಾರು ಬರ್ದವ್ರು ಎಲ್ಲ ನಿಂತ್ಕೊಂಡು ಕಸ ಗುಡಿಸೋದು, ಸೈಡ್ಗೆ ಹಾಕೋದು, ನೀರು ಹಾಕೋದು, ಇನ್ನೊಂದು ಹಾಕೋದು ಎಲ್ಲ ಬಂದಿದ್ದು. ನಾನು ಕೂಡ ಒಂದು ನಿಮಿಷ ಬಾಗ್ರು ಇಲ್ಲಿ ನಿಮ್ ಕ್ಯಾಮ್ರಾಮನ್ ತಾನೇ ಕೊಡುವಂತೆ. ಹೌದು ಸರ್, ಮತ್ತೆ ಹಿಂದಿ ಇದನ್ ಬಿಟ್ಟು ಏನ್ ಮಾಡ್ತೀಯ ಬ್ರೋ, ಕಸ ಗುಡಿಸಿದ್ ನೋಡಿದೆ, ಪದ ತೊಳಿದ್ಯಾ, ಏನ್ ಮಾಡ್ತೀಯ ಅಂದ್ರೆ ಇಲ್ಲ ಡಿಸೈನಿಂಗ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಕ್ಯಾಮ್ರಾ ವರ್ಕ್ ನೋಡಿದ್ದೀರಾ, ಡೈರೆಕ್ಷನ್ ಮಾಡಬೇಕು ಅಂತ ಇದ್ದೀನಿ, ಸೆಟ್ ಅಸ್ಟೇಂಟು ಸಾಂಗ್ ಓದಕ್ಕೆ ಅಲ್ಲಿ ಯಾರೋ ಒಂದು ಮರದ ಒಂದು ಮನೆ ಕಟ್ಟಿದ್ರು. ನಿನ್ನ ರಾತ್ರಿ 11 ಗಂಟೆಗೆ ಅನ್ಕೊಂಡ್ರಿ ಸರ್, ಈ ಬೊಂಬುಗಳು ಅಂತಾನೆ ಬ್ಯಾಂಬುಗಳಲ್ಲಿ ಮನೆ ಕಟ್ಟಬೇಕು ಅಂತ ರಾತ್ರಿ 11 ಗಂಟೆಗೆ ಅನ್ಕೊಂಡ್ರು. ಮಾರನೇ ದಿವಸ ಮಧ್ಯಾಹ್ನ 3 ಗಂಟೆಗೆ ಕಟ್ಬಿಟ್ಟಿದ್ವಿ ಅಂದ್ರು. ಇಲ್ಲಿಂದ ಕರ್ಸ್ಕೊಂಡೆ ಗುರು, ಬೆಂಗಳೂರಿಂದ ಇಲ್ಲಿ ಬರಕ್ಕೆ ಲೇಟ್ ಆಗ್ತದಲ್ಲ ಅಂದ್ರೆ, ಚಿಚಿ ನನ್ನ ಜೊತೆಲಿ 10 ಜನ ಅವರಲ್ಲ, ನೀವು ಇಷ್ಟೇ ಜನ ಸೇರ್ಕೊಂಡು ಕಟ್ಬಿಟ್ವಿ ಅಂದ್ರು. ಓಹೋ, ನೀನು ಒಂಥರ ಅಣ್ಣಾಚಾರ ಇದ್ದಂಗೆ ಹೇಳ್ಬಿಟ್ಟು ಅವಾಗಿಂದ ನೀಟಾಗಿ ಅವ್ರನ್ನ ನಾನು ಸ್ಟಡಿ ಮಾಡ್ಕೊಂಡು ಬಂದೆ ಸರ್. ಅವ್ರದ್ದು ಡಿಸೈನ್ ನೋಡಿದೆ. ಆಮೇಲೆ ನಿಮ್ದು ಅವಾರ್ಡ್ ಬಂದ್ರೆ ಪೇಂಟಿಂಗ್ ನೀವು ಮತ್ತದನ್ನ ಹೇಳೇ ಇಲ್ಲ, ನಾವು ನೆನಪಿಸ್ಕೊಂಡು ಹೇಳ್ಬೇಕು. ಬ್ಯೂಟಿಫುಲ್ ಪೇಂಟಿಂಗ್ ಅವಾರ್ಡ್ ಬಂತಾರ, ಅದು ನ್ಯಾಷನಲ್ ಅವಾರ್ಡ್ ಬಂದಿದೆ ಇವ್ರದ್ದು ಒಂದು ಪೇಂಟಿಂಗ್. ನಾವು ಇದನ್ನೆಲ್ಲ ಎಷ್ಟೊಂದು ಮಾಡ್ತೇವೆ ಗುರು ಅಂದೆ. ಸರ್ ನಮಗೆ ನಿದ್ದೆ ಬರಲ್ಲ, ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡ್ತಾನೆ ಇರ್ಬೇಕು ಅಂದ್ರು. ಸರಿ, ಅವಾಗ ಇವ್ರ ಕ್ರಿಯೇಟಿವಿಟಿ ಕೇಳ್ಕೊಂಡು ನಮಗೂ ಬೆಳಗಾಗ್ಬಿಟ್ಟಿತ್ತು ಅವತ್ತು. 11:30 ಶೂಟಿಂಗ್ ಮುಗಿದಿತ್ತು. ನನಗೆ ಕುತೂಹಲ ಕೇಳ್ಕೋಬೇಕು ಅಂತ. ಯಾರು ಸುಮ್ಮನೆ ಡಬ್ಬಾಗಳಿದ್ದಲ್ಲಿ ಕೂತ್ಕೊಳ್ಳೋದು ಬಂದು ಅಟ್ಲೀಸ್ಟ್ ಕ್ರಿಯೇಟಿವಿಟಿ ಇರೋದಿದ್ದಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ಳೋ ಸತಿ ಬೆಳಿಗ್ಗೆ 5:45 ಆಗಿತ್ತು. ಇನ್ನು ಬೇರೆ ಬೇರೆ ಇದನ್ನ ಆಕ್ಟಿವಿಟೀಸ್ ನಡೀತಾ ಇತ್ತು ಬಿಡಿ ಅಂತ ಅಂದ್ರೆ ಆ ಥರದ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಡೆಪ್ತ್ ಹೋಗಿ ಕೆಲಸ ಮಾಡೋದಂತ ನಾನು ನೋಡಿದ್ದು. ಅದಾದ್ಮೇಲೆ ಅಲ್ಲಿಗೆ ಅವ್ರನ್ನ ತಲೆ ಇಟ್ಕೊಂಡಿದ್ದೆ. ಬನಾನ ಶಿವರಾಮ್ ಅವರು ವಾಣಿಜ್ಯ ಮಂಡಳಿಗೆ ಬಂದಿದ್ರು, ಹೊಸ ಶೀರ್ಷಿಕೆ ರಿಜಿಸ್ಟರ್ ಮಾಡಬೇಕು ಅಂತ. ನನಗೆ ಇವ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ ನನಗೇನು ಗೊತ್ತಿಲ್ಲ. ನಾನು ಹಿಂಗೆ ಮಾತಾಡ್ತಾ ಸಾರ್ ಒಬ್ಬ ರಾಕ್ಷಸ ಅವನೇ ಸರ್, ಅವನ್ನ ಮಡಿಕೊಂಡ್ಬಿಟ್ರೆ ಇದು ಡಿಸೈನು, ಕ್ಯಾಮ್ರಾ, ಡೈರೆಕ್ಷನ್ನು
ಆಮೇಲೆ ಇನ್ನು ಏನೇನು ಕೆಲಸಗಳು ಎಲ್ಲ ಒಬ್ಬನೇ ಮಾಡ್ತಾರೆ. 10 ಜನಕ್ಕೆ ಕೊಡೋ ಪೇಮೆಂಟ್ ಅವ್ರು ಒಬ್ರು ಕೊಡೋದು ಬೇಡ, ಅರ್ಧ ಕೊಟ್ಟರು ಸಾಕು, ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಟೈಮು ಸರಿಯಾಗಿ ಟೀ ಕೊಡಬೇಕು, ಟೈಮ್ ಸರಿಯಾಗಿ ಟೀ ಕೊಡಬೇಕು. ಕರೆದ ತಕ್ಷಣ ಅವನ ಅಪ್ಪನವರೆಲ್ಲ ಅವ್ರ ಪಕ್ಕಕ್ಕೆ ಇರ್ಬೇಕು. ಇವರಿಬ್ಬರು ಇದ್ದು ಬಿಟ್ರೆ ಈತ 48 ದಿವಸ ಬೇಕಾದ್ರೆ ಕಂಟಿನ್ಯೂಸ್ ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಮುಗಿಸ್ಬಿಡ್ತಾರೆ ಅನ್ನೋದನ್ನ ನಾನು ಜನರಲ್ ಆಗಿ ಹೇಳಿದೆ ಇವರಿಗೆ. ಸಾರ್ ಅವರೇ ನಮ್ಮ ಕ್ಯಾಮ್ರಾಮನ್ ಅಂದ್ರು. ಹಂಗಾರೆ ಬಚಾವ್ ಆಗ್ಬಿಟ್ರೆ ಏನ್ ತೊಂದರೆ ಇಲ್ಲ, ಮರೆಯದ ಕ್ಷಮಿಸದಲ್ಲಿ ಮಿನಿಮಮ್ ಅಷ್ಟೊಂದು 50 ಭಾಗ ಉಳ್ಕೊಂಡಿರ್ತದೆ. ಇನ್ನೇನ ಈಗೇನೋ ಹೊಸದಾಗಿ ಅವ್ರನ್ನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಅಂತೇಳಿ ಬದುಕ್ಬಿಡಿಗೆ ಹೋಗ್ರು ತಲೆ ಕೆಡಿಸ್ಕೊಬಿಡ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದ್ದೆ. ಕಟ್ ಮಾಡಿದ್ರೆ ತಿರುಗಿ ಇವ್ರು ಫೋನ್ ಮಾಡಿದ್ರು, ಒಂದು ತುಂಬಾ ಪೆಕ್ಯುಲರ್ ಕ್ಯಾರೆಕ್ಟರ್ ಇದೆ, ಅದನ್ನ ನೀವು ಬಿಟ್ಟರೆ ಬೇರೆಯವ್ರು ಮಾಡಂಗಿಲ್ಲ ಅಂದ್ರು. ಯಾಕೆ ಅಂದೆ. ಇಲ್ಲ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಂದ್ರು. ಸರಿ ಏನೈತೆ ಏನ್ ಬೇರೆಯವರು ಸ್ವಲ್ಪ ಕಥೆ ಹೇಳ್ತೀರಾ ಅಂದೆ. ಸರ್ ನನಗೆ ಗೊತ್ತಿಲ್ಲ ಕಥೆ ಅದು. ಇದು ಯಾರು ಇದು ನಿಮಗೆ ಕಥೆ ಗೊತ್ತಿದ್ರೆ ಹೆಂಗ್ರಿ ಅಂದೆ. ಫೈನಲ್ ಒಂದು ಮಾತನ್ನು ಇಲ್ಲ ರೌಡಿಸಮ್ ಮಾಡಬಾರ್ದು, ಒಳ್ಳೇದಲ್ಲ ಅಂದ್ರು. ಸಾಕು ಅದಷ್ಟು ಹೇಳ್ಬಿಟ್ರೆ ಇನ್ನು ಮಿಕ್ಕಿದ್ದು ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಒಂದು ಕನ್ಫರ್ಮೇಶನ್ ಆಯ್ತು. ಯಾವತ್ತು ಶೂಟಿಂಗ್ ಬಂದೆ ಲಾಕ್ಡೌನ್ ಆಗ್ಬಿಟ್ಟೈತೆ. ಅಲ್ಲದೆ ಜನ ಓಡಾಡಕ್ಕೆ ಅವಕಾಶ ಇಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ ನೀನು ಹೆಂಗೂರು ಶೂಟಿಂಗ್ ಮಾಡ್ತಾ ಇದ್ದೆ. ಇಲ್ಲ ಪರ್ಮಿಷನ್ ತಗೊಂಡಿದ್ದೀನಿ ಅಂದ್ರು. ಎಲ್ಲಿ ಗುರು ಶೂಟಿಂಗ್? ಮನೆಯಿಂದ ಆಚಿಕೊಂಡ್ರೆ ನನ್ನ ಹೆಂಡತಿ ಮಕ್ಕಳು ಹೊರಗಡೆ ಹೋಗೋ ಆಚಿಕೆ ಲಾಕ್ಡೌನ್ ಅಲ್ಲಿ ಅಂತ ಇದ್ರೆ ಈ ಹಬ್ಬ ಬಳೆಪೇಟೆಲ್ಲೇ ಶೂಟಿಂಗ್ ಇಟ್ಕೊಂಡವ್ರೆ. ಕಾಟನ್ಪೇಟೆ ಬಳೆಪೇಟೆಯಲ್ಲಿ ಅದು ಫುಲ್ ಲಾಕ್ಡೌನ್ ಆಗ್ಬಿಟ್ಟೈತಿ. ಅಲ್ಲಿ ಯಾರು ಸೀರೆ ಮಾಡ್ಬಿಟ್ಟವ್ರೆ. ಗುರು ಸೀರೆ ಮಾಡ್ಬಿಟ್ಟವ್ರು ಒಳಗೋಗೋದು ಹೆಂಗೆ ಗುರು ಅಂತೆ. ಇಲ್ಲ ಇಲ್ಲ ಅದು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳಿ ಕೊನೆಗೆ ಶೂಟಿಂಗ್ ಇವ್ರ ಜೀವನದಲ್ಲಿ ಸಿನಿಮಾದಲ್ಲಿ ಬೇಯಿಸ್ಕೊಂಡಿದ್ದ ಹೆಂಡತಿ ಅಂತ ಅಂದ್ರೆ ಇವ್ರು ಒಬ್ರು ಚಾರಕೇನೆ. ಇದಾದ ಲಾಕ್ಡೌನ್ ಆದವನು ಇನ್ಫೆಕ್ಷನ್ಸ್ಗಳಾಗಿ ಅವ್ರು ಹೋಗ್ತಾವೆ. ಅಂತ ಟೈಮಲ್ಲಿ ನೀವೇನಿದ್ರು ಮಾಸ್ಕ್ ಹಾಕೊಂಡಿದ್ದೀರಾ ಇದ ಅಂದ್ರು. ಇಲ್ಲ ಅಲ್ಲಿ ನೋಡಿದ್ರೆ ಇವ್ರಿಗೆ ಯಾರಿಗೂ ಮಾಸ್ಕ್ ಇಲ್ಲ. ಪಾಪ ಅವರೆಲ್ಲ ಯಾರು ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ನಾನು ಮಾಸ್ಕ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಇವ್ರಿಗೆ ಮಿಂಗಲ್ ಆಗಿದೆ. ಅಂದ್ರೆ ಅಂತ ಒಂದು ಆ ವರ್ಕ್ ಕಾನ್ಸಂಟ್ರೇಷನ್ ಮತ್ತೆ ಅದ್ರ ಮೇಲೆ ಅದು ಅಷ್ಟು ದೃಷ್ಟಿಕೋನ ಇಟ್ಕೊಳ್ಳೋದು. ಆಮೇಲೆ ಈ ಆಯಾಯ ಸಂದರ್ಭಕ್ಕೆ ಊಟ ತಿಂಡಿ ಬಂದ ಅಲ್ಲ, ನನ್ನ ಊಟನೂ ಸಿಗ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ. ಈ ಪುಣ್ಯಾತ್ಮ 2ನೇ ರಾಕ್ಷಸ ಅವ್ರ ತಮ್ಮ ಒಳಗೆ ಅಲ್ಲೆಲ್ಲೋ ರೆಡಿ ಮಾಡ್ಕೊಂಡು ಅದು ತೆಗೆದವರು. ಇವ್ರು ಸೇಫ್ಟಿ ಸೈಡಿಗೆ ಇಲ್ಲೇನು ಬಾಳೆಹಣ್ಣು ಇಟ್ಟವರು, ಹಂಗೆ ಬಾಳೆಹಣ್ಣು ಅಲ್ಲೂ ಇಟ್ಕೊಂಡಿರೋರು. ಇಲ್ಲಿ ಕಾರಲ್ಲೇ ಇಟ್ಕೊಂಡಿರೋ ಒಂದು 5 ಡಜನ್. ಏನಕ್ಕೆ ಹೇಳಿದ್ರೆ ಅಕಸ್ಮಾತ್ ಊಟ ಸಿಕ್ಕರೆ ಅಟ್ಲೀಸ್ಟ್ ಇದರಲ್ಲೇ ಭಾಷಣ ಸರ್ ಅಂತ. ಇವ್ರು ಯಾರು ಏನು ಊಟ ಮಾಡೋ ವ್ಯವಸ್ಥೆಗಳಿಲ್ಲ. ಪ್ರಮೋದ್ ಬೋಪಣ್ಣ ಮೈನ್ ಲೀಡಲ್ಲಿ ಕರೆಕ್ಟ್ ಮಾಡ್ಕೊಂಡು ಅವರು ಆರ್ಟಿಸ್ಟ್ ಅವ್ರಿಲ್ಲ ಬಿಡ್ರಿ, ಎಲ್ಲರಿಗೂ ಇನ್ವಾಲ್ವ್ ಆಗಿ. ಇನ್ನ ಮಯೂರು, ನಾವು ಮಯೂರ್ದು ನಮ್ಮ ಅವ್ರದ್ದು ಅವ್ರ ತಂದೆಯವ್ರದ್ದು ಸುಮಾರು 25-30 ವರ್ಷದ ಸಂಬಂಧ ಸ್ನೇಹ. ಇನ್ನ ಆ ಥರ ನಡವಳಿಕೆ ಅದೆಲ್ಲ ನಮ್ಗೆ ಮೊದಲಿನಲ್ಲೂ ಗೊತ್ತಿರೋದ್ರಿಂದ ಅವ್ರು ಇದ್ದದ್ದೇ ಗೊತ್ತಾಗಲ್ಲ. ಅಂದ್ರೆ ಒಂದು ಆರ್ಟಿಸ್ಟ್ ಆಗಿ ಅಲ್ಲಿ ಬರ್ಬೇಕು ಇರ್ಬೇಕು ಅಂತ ಅಂದ್ರೆ ನಾನು ಇದ್ದೀನಿ ಅಂತವೆಲ್ಲ ಏನಿಲ್ಲ. ಸುಮ್ಮನೆ ಎಲ್ಲರ ಜೊತೆ ಜಾಲಿಯಾಗಿ ಇದು ಮಾಡ್ಕೊಂಡಿದ್ರು. ಅದಕ್ಕೆ ತಕ್ಕಂಗೆ ಎಲ್ಲಾರು ಒಂದು ಸಮಾನ ಭಾವನೆಗಳಿಂದ ಪ್ರತಿಯೊಬ್ಬರಿಗೂ ಯಾರೇ ಬಂದ್ರು ಅವ್ರನ್ನ ಗೌರವಿಸ್ಕೊಂಡು ಪ್ರೊಡ್ಯೂಸರು ಅವ್ರದ್ದಾದಂಥ ರೆಸ್ಪೆಕ್ಟ್ ಕೊಟ್ಟರು. ಆಮೇಲೆ ಏನೋ ಹೇಳಿದ್ರು ಎಲ್ಲರೂ ದುಡ್ಡು ಹಾಕೋರೆ ಅಂತ. ನಮ್ಮ ತಾಯಿಗೂ ನಾನು 10 ರೂಪಾಯಿ ಹಾಕಿಲ್ಲ. ಆ ಕಷ್ಟ ಆಗಲ್ಲ, ನಮ್ಮ ಕಷ್ಟ ಬಿದ್ದವ್ರೆ ಅಂತ ಜಾಲಿ ಇಲ್ಲ ಅಂತ ಹೇಳ್ಬಿಟ್ರೆ ಏನು ತೊಂದರೆ ಇಲ್ಲ. ಸಾಥ್ ಕೊಟ್ಟಿದ್ವಿ ಅದ್ರ ಬಗ್ಗೆ ನೋಡೋರು. ಇನ್ನ ಅನಿತಾ ಭಟ್ ಅವರು ತುಂಬಾ ಯಾವಾಗ್ಲೂ ಅನಿತಾ ಭಟ್ ಆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಗುರು ಯಾವ ತರ ಕ್ಯಾರೆಕ್ಟರ್ ಇದೆ ಅಂದ್ರೆ ಆಮೇಲೆ ಹೇಳಿದ್ರು. ಇಲ್ಲ ಪಕ್ಕದಲ್ಲಿ ಪ್ರಮೋದ್ ಬೋಪಣ್ಣ ಅವರ ಫಿಯಾನ್ಸಿ ಕ್ಯಾರೆಕ್ಟರ್ವಾ ಅದೇ ಒಂದೇ ಮನೆ ಒಡಾದಲ್ಲಿ ಇಬ್ರು ಅಕ್ಕಪಕ್ಕ ಇರ್ತಾರೆ. ನಾನು ಕೇಳಿದೆ ಇದು ಯಾರು ಹಿಂಗೈತೆ ಆಯ್ಕೊಂಡು ಕರ್ಕೊಂಬಂದು ಇಲ್ಲೇನ್ರಿ ಮಾಡಿಸ್ತೀರಾ ಅಂದಿಲ್ಲ. ಕ್ಯಾರೆಕ್ಟರ್ ಹೆಂಗೈತೆ ಅಂದ್ರೆ ಅದೊಂಥರ ಜೋಪಡಿ ಮನೆ ಇದ್ದಂಗಿತ್ತು. ಅಲ್ಲೇ ಅದೇ ತರತೆ ಕ್ಯಾರೆಕ್ಟರ್ ಇರೋ ನಾವೆಲ್ಲ ನೋಡಪ್ಪ ಅಮ್ಮ ಸ್ಮಾರ್ಟ್ ಆಗಿದ್ರೆ ಹಾಕೊಂಬಂದು ಹೆಂಗ್ರಪ್ಪ ಅಂತೆ. ಇಲ್ಲ ಇಲ್ಲ ಏನ್ ತೊಂದರೆ ಇಲ್ಲ, ಅವ್ರಿಗೆ ಹೇಳಿದ್ರಿ ಒಪ್ಕೊಂಡಿದ್ದಾರೆ ಅಂದ್ರು. ಹಿಂಗೆ ಎಂಟೈರ್ ಟೀಮು ಎಲ್ಲ ನನ್ನ ಸ್ನೇಹಿತರುಗಳು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಅದೇನಲ್ಲ ಅವರಿಬ್ರು ರಾಕ್ಷಸಸ್ ಅಸೋಸಿಯೇಷನ್ CMD ಒಬ್ಬ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಜೊತೆಯಲ್ಲಿ ಇವರಿಷ್ಟು ಜನ ಅವ್ರ ತಕ್ಕನಂಗೆ ಅವ್ರ ಜೊತೆಯಲ್ಲೇನೆ 24 ಗಂಟೆ ನಿದ್ದೆ ಮಾಡ್ದೇನೆ. ಕೊನೆಗೆ ಅಮ್ಮ ಅವ್ರು ಬಂದಿದ್ರು, ಅವ್ರ ತಾಯಿಯವರು ಅವ್ರಿಗೆ ಹೇಳಿ ಕಳಿಸಿದೆ, ಅಮ್ಮ ಇದೆಲ್ಲ ಮುಗಿದಾದ್ಮೇಲೆ ಇಬ್ರು ಕೈ ಕಾಲು ಕಟ್ಟಾಕ್ಬಿಟ್ಟು ಮನೆಯಲ್ಲಿ ಬೀಗ ಹಾಕ್ಬಿಟ್ಟು ಆಚೆ ಕಡೆಯಿಂದ ಆಚೆಗೆ ಬಿಡ್ಬಿಡ್ರಿ ಇವ್ರನ್ನ, ಹಿಂಗೆ ಇದ್ರೆ ಆರೋಗ್ಯ ಕೆಟ್ಟೋಗ್ತದೆ ಅಂತ ಅವ್ರನ್ನ ಕ್ರಿಯೇಟ್ ಮಾಡಿರೋರು ನಿಮ್ಗೆ ಗೊತ್ತಿರುವ ಸೊ ಅಂದ್ರೆ ಒಂದು ಬಹಳ ಕೆಲಸದಲ್ಲಿ
ಬಹಳ ಹೆಚ್ಚಿನ ಒತ್ತನ್ನು ಕೊಟ್ಟು, ಆಮೇಲೆ ಅದು ನಾನು ಹೇಳಿದ್ನ ಊಟ ತಿಂಡಿ ನಿದ್ದೆ ಕಡೆಗೂ ಗಮನ ಕೊಡದೇನೆ ಆ ತರ ಕೆಲಸ ಮಾಡ್ತಕ್ಕಂತ ಒಂದು ಟೀಮ್, ಎಂಟೈರ್ ಟೀಮ್ ಏನಿದೆಯಲ್ಲ ಆ ಥರದ್ದನ್ನ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಕಮರ್ಷಿಯಲ್ ಅಂತಿದ್ದಂಗೆನೆ ಒಕ್ಕೂಟ, ಅದರದ್ದೇ ಆದಂತ ವ್ಯವಸ್ಥೆಗಳು, ಮತ್ತೆ ಅದರದ್ದೇ ಆದಂತ ಕಾಲ್ ಶೀಟ್ಗಳು, ಆಮೇಲೆ 6 ಗಂಟೆ ಆದ್ಮೇಲೆ ಇದಾಗುತ್ತೆ, 9 ಗಂಟೆ ಮೇಲೆ ಹಿಂಗ್ ಮಾಡ್ತಾರೆ, ಅದು ಇದು ಅಂತ. ಅದು ಇಲ್ಲಿ ಇವ್ರ ಹತ್ರ ವರ್ಕ್ ಮಾಡೋರ ಹತ್ರ ಆಗ್ಲಿ ಇವ್ರಗಳ ಹತ್ರ ಆಗ್ಲಿ ನಾನು ಒಂದೇ ಒಂದು ಕೂದಲು ಎಳೆಯಷ್ಟು ಕೂಡ ನೋಡಲಿಲ್ಲ. ಆ ಇನ್ವಾಲ್ವ್ಮೆಂಟು ಪ್ರತಿಯೊಬ್ಬರಿಗೂ ಇರಬೇಕು. ಅದು ಒಬ್ಬ ನಿರ್ದೇಶಕನಿಗೆ ಜಾಸ್ತಿ ಇತ್ತು ಅಂದ್ರೆ ಇನ್ನು ಉಳಿದಂತಹ ಅಷ್ಟೂ ಜನ, ಯಾಕಂದ್ರೆ ಒಬ್ಬ ನಿರ್ದೇಶಕ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ, ಯಥಾ ರಾಜಂ ತಥಾ ಪ್ರಜಾ. ಆ ಒಬ್ಬ ನಿರ್ದೇಶಕನೇ ಅಷ್ಟೆಲ್ಲಾ ಕೆಲಸಗಳನ್ನ ಮಾಡುವಾಗ ನಾವ್ಯಾಕೆ ಮಾಡಬಾರದು ಅಂತಕ್ಕಂಥದ್ದು ಅಕಸ್ಮಾತ್ ಈಗೋ ಇದ್ರು ಕೂಡ ಬಿಟ್ಟು ಅವರುಗಳು ಬಂದು ಇವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸಗಳನ್ನ ಮಾಡ್ತಾರೆ. ಈ ತರದ ಒಂದು ವಾತಾವರಣನ ನಾನು ಬಹಳ ವರ್ಷಗಳಿಂದ ನನ್ನ ಕನಸಾಗಿತ್ತು, ಅದನ್ನ ನೋಡ್ಬೇಕು ನಾನು ಅಂತ ಹೇಳಿ. ಅಂದ್ರೆ ಯಾವತ್ತು ನೋಡಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡ್ತೀರಾ ಇಲ್ವೋ ಅಂತ ಡೌಟ್ ಬಂದಿತ್ತು. ಬಟ್ ಇವ್ರ ಟೀಮ್ ನ ನೋಡ್ಬಿಟ್ಟು ನನಗೆ ಕನ್ಫರ್ಮ್ ಆಯ್ತು, ಎಸ್ ಇನ್ನೂ ಇದ್ದಾರೆ. ಇಂಥ ಟೀಮ್ಗಳು ಇನ್ನೂ ಒಂದಷ್ಟು ಹುಟ್ಕೊಂಡ್ರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮತ್ತೆ ಒಂದು ಚಿತ್ರರಂಗ ಇವತ್ತೇನು ಆಲ್ರೆಡಿ ಪ್ಯಾನ್ ಇಂಡಿಯಾ ಮತ್ತೆ KGF ಆಗ್ಲಿ ಇದೆಲ್ಲ ಎಲ್ಲ ಸಿನಿಮಾಗಳ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ, ಅದು ಆ ರೇಂಜ್ ಅಲ್ಲಿ ಹೊಸಬ್ರ ಸಿನಿಮಾಗಳನ್ನು ಕೂಡ ತಗೊಂಡು ಹೋಗಿ ನಿಲ್ಲಿಸಬಹುದು ಅಂತಕ್ಕಂಥ ಒಂದು ಆಶಾ ಭಾವನೆ ಇವ್ರನ್ನ ನೋಡಿದ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನಗೆ ಉಲ್ಬಣ ಆಯ್ತು ಅಂತ ಹೇಳ್ತಾ, ಸಪೋಸ್ ಏನಾರ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ, ಮರೆಯದೆ ಕ್ಷಮಿಸಿ, ನೆನಪಿದ್ರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಸ್ಟರ್ ಮಗ ಪಾಪ ಅವ್ರನ್ನ ಕರೆದಿಲ್ಲ ನೀವು, ಎಲ್ಲಿದ್ದಾರೆ, ಅವ್ರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಏನ್ ಬಿತ್ತೀವೋ ಅದೇ ರೀತಿ ಬೆಳೆಯೋದು. ಇವ್ರ ಫೈಟ್ ನಾನು ಅವಾಗ ನೋಡಿದ್ದೆ, ಆಮೇಲೆ ಮಗ ಫೈಟ್ ಮಾಡೋದನ್ನು ನೋಡಿದ್ರೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಆ ಇನ್ವಾಲ್ವ್ಮೆಂಟ್ ಅಪ್ಪಂದು ಹೆಂಗಿತ್ತು ಅವ್ರದ್ದು ಹಂಗೆ ಇತ್ತು. ಸೊ ಒಳ್ಳೆದಾಗಿ ಅವ್ನು ಇನ್ನೂ ಅಕ್ಕೂರು ಬರಲೇ ಇಲ್ಲ. ಶಶಿ ಎಸ್ಕೇಪ್ ಅವ್ನಿಗೆ ತಿರುಗಿ ನಾಳೆ 9 ಗಂಟೆಗೆ ಏನೇನು ಬೇಕೋ ಆ ವ್ಯವಸ್ಥೆ ಮಾಡಕ್ ಹೋಗಿರ್ತಾನೆ. ಅವ್ನು ಆ ಥರದ್ದು ಕ್ಯಾರೆಕ್ಟರ್ ಮನುಷ್ಯ ಅವನು. ವಿಷಯ ಜಾಸ್ತಿ ಹೊತ್ತು ಮಾತಾಡಿದ್ರೆ ಏನಾಗುತ್ತೆ, ಇಷ್ಟೊಂದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ಬಿಟ್ಟೆ. ಈ ಭಾಷಣ ಮಾಡುವಾಗ ಬೇಜಾರಾಗ್ತಾ ಇತ್ತಂತೆ ಎಲ್ರಿಗೂ. ಎಲ್ಲರೂ ಜೋರಾಗಿ ಚಪಾಳೆ ಹೊಡೆದವ್ರೆ ಅಂದ್ರೆ ಅವ್ನು ನಿಲ್ಲಿಸ್ಲಿ ಅಂತ. ಅವನೇನು ತಲೆ ಕೆಡಿಸ್ಕೊಂಡಿಲ್ಲ, ಮಾತಾಡ್ತಾನೆ ಇದ್ದಂತೆ. ಸರಿ, ಅಲ್ಲೊಬ್ರು ಮೆತ್ತಗ ಕೂತ್ಕೊಂಡು ಒಂದು ಕಲ್ಲಿಂಗ್ ಹಾಕೋರೆ. ಅದೇ ನೀನು ಕರುಗಳು ಚಿಂತೆ ಇಲ್ಲ ಗುರು, ನಾನು ಮಾತಾಡ್ತಾನೆ ಇರ್ತೀನಿ ಅಂತ ಮಾತಾಡ್ತಾನೆ ಇದ್ದಂತೆ. ಹಿಂದೆಗಡೆಯಿಂದ ಒಬ್ಬ ಬಂದ್ಬಿಟ್ಟು ಒಂದು ಚೀಟಿ ಕೊಟ್ಟನಂತೆ. ಏನಂದ್ರೆ ಸಾಕು ನಿಲ್ಸೆ ನಿನ್ ಭಾಷಣವ ಅಂತ. ಅವ್ನು ಆ ಚೀಟಿ ನೋಡಿ ಬಿಸಾಕ್ಬಿಟ್ಟು ತಿರುಗಿ ಮಾತಾಡ್ತಾ ಇದ್ದ. ಹಿಂದೆಗಡೆ ಒಬ್ಬೊಂದು ಶರ್ಟ್ ಹೇಳುತ್ತಂತೆ, ಏನು ನಾನು ಶರ್ಟ್ ಬೇಕಾದ್ರೆ ಬಿಚ್ಕೊಡ್ತೀನಿ, ನಾನು ಮಾತಾಡೋದು ನಿಲ್ಸಲ್ಲ ಅನ್ನೋದು. ಕೊನೆಗೆ ಸಭಿಕರು ಕೂತಿದ್ರಲ್ಲಿ ಏನ್ ಮಾಡೋರು, ಒಬ್ಬರು ಎತ್ತಿ ಗಣ್ಣಿಟ್ಟವ್ರೆ. ಅವಾಗ ಹೇಳದಂತೆ, ನೋಡಪ್ಪ ನಿನ್ ಕೈ ಮುಗಿತೀನಿ, ನಾನು ಇನ್ನ ಭಾಷಣ ಮಾಡಲ್ಲ. ಯಾಕೆ ಅಂದ್ರೆ ನನ್ನ ಕರೆಸಿದವರು ಅವನಂತೆ, ನಾನು ನಿನ್ನಲ್ಲ, ನೀನ್ ಮಾತಾಡ ನನ್ನ ಮಗನೇ, ನಿನ್ನ ಕರೆಸಿದವ್ರು ಯಾವನಲ್ಲ ಅವನನ್ನು ತೋರ್ಸಪ್ಪ, ಶೂಟ್ ಮಾಡಿ ಸಾಕ್ಬಿಡ್ತೀನಿ ಅಂತಂತೆ. ಅದಕ್ಕೆ ನನ್ನನ್ನ ಕರೆಸಿದವ್ರ ಜೀವಕ್ಕೆ ಅಪಾಯ ಆಗ್ಬಾರ್ದು, ಅವ್ರ ಹತ್ರ ಇನ್ನೂ ಬಹಳಷ್ಟು ಕೆಲಸಗಳು ಆಗ್ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮಳೆಬೇಟೆ ಟೈಟ್ಲೇ ಇಟ್ಟಿರ್ಲಿಲ್ಲ ನನ್ನ ಹತ್ರ ಬಂದು ಹೇಳಿದಾಗ. ರಿಷಿ ಬಂದ್ರು, ಲಗ್ಗೆರೆ ಜನನಾಯಕರ ಬಗ್ಗೆ ಹೇಳೋದೇ ಬರ್ತದೆ. ನನ್ನ ಇವರು ಬಹಳ ಹಳೆ ಸ್ನೇಹಿತರು. ಇವರ ಕಾರ್ಯಚಟುವಟಿಕೆಗಳನ್ನ ನಾನು ಬಹಳ ಹತ್ತಿರದಿಂದ ಬಲ್ಲೆ. ಕಷ್ಟ ಇದ್ದವ್ರಿಗೆ ಬಂದು ಸ್ಪಂದಿಸಿ, ಇವರಾಗ್ಲಿ ಇವ್ರ ಮನೆಯವರಾಗ್ಲಿ ಇಬ್ಬರು ರಾತ್ರಿ ಆಗ್ಲೂ ಇವರದೇ ಹಿಂಗ್ ರಾಕ್ಷಸರು, ಅವರು ಅದೇ ತರ ಅವ್ರ ರಾಕ್ಷಸರು ಕೇಳಿಸ್ಕೊಂಡು ಎಲ್ಲರಿಗೂ ರಾಜಕೀಯ ಕೇಳಿಸ್ಕೊಂಡು ಮಾಡ್ಕೊಂಡಿರ್ತಾರೆ. ಸಾರಿ, ನಾನು ಮರ್ತೋಗ್ಬಿಟ್ಟಿದ್ದೆ. ಥ್ಯಾಂಕ್ ಯು. ಇನ್ನೇನು ರೈತರ ಮಳೆಬೇಟೆ ಅಂತ ಇವರು ಟೈಟ್ಲ್ ಇಟ್ಟಿರ್ಲಿಲ್ಲ. ಆವಾಗ ಬೋಪಣ್ಣ ಅವ್ರು ಫೋನ್ ಮಾಡಿದ್ರು, ಪ್ರಮೋದ್ ಫೋನ್ ಮಾಡಿ, ಬ್ರದರ್ ಹಿಂಗೆ ಒಂದು ಸಿನಿಮಾ ಅನ್ಕೊಂಡಿದೀವಿ, ಯಾರು ಡೈರೆಕ್ಟರು ಅಂದ್ರೆ, ಇಲ್ಲ ಮಾಡ್ತಾ ಇದೀವಿ, ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ, ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಿತ್ತು, ಬನ್ನಿ ಅಂದೆ. ಆವಾಗ ರಿಷಿ ಅವ್ರು ನೋಡಿದೆ. ರಿಷಿ ಅವ್ರು ನೋಡ್ತಾ ಇದ್ದಂಗೆನೆ ಏನೋ ಇದೆ ವಿಷಯ, ಯಾಕಂದ್ರೆ ಮಾತು ಕಮ್ಮಿ. ಆಮೇಲೆ ಏನೇ ಕೇಳೋದು ನನಗೆ ಗೊತ್ತಿಲ್ಲ ಸರ್. ಏನು ಅನ್ಕೊಂಡಿದ್ದೀರ? ನನಗೆ ಗೊತ್ತಿಲ್ಲ ಸರ್, ಅನ್ಕೊಂಡಾಗ ಹೇಳ್ತೀನಿ ಸರ್. ಆಯ್ತು, ಅನ್ಕೊಂಡಾಗ ನನಗೆ ಫೋನ್ ಮಾಡಿ ಹೇಳಿ.
ಆಯಿತು ಸರ್ ಅಂತೇಳಿ ಹೋದ್ರು. ಮತ್ತೆ ಫೋನ್ ಮಾಡಿದ್ರು, ಸರ್ ಈಗ ಅನ್ಕೊಂಡಿದ್ದೀವಿ ಒಂದು ಸೂಪರ್ ಕಾಪ್. ಓಕೆ ಸೂಪರ್ ಕಾಪ್, ಯಾವ ಥರ ಸೂಪರ್ ಕಾಪ್? ಜಾಕಿ ಚೈನ್ ಆಮೇಲೆ ಸೂಪರ್ ಕಾಪ್. ಓಕೆ ಆ ಥರ ಇಲ್ಲ ಸರ್, ಭಾಳ ಕಮ್ಮಿ ಸರ್, ಡೈಲಾಗಿ ಮಾತಾಡಲ್ಲ ಸರ್, ಎಷ್ಟು ಬೇಕು ಅಷ್ಟೇ ಸರ್, ತುಂಬ ಸ್ಟ್ರಿಕ್ಟ್ ಆಫೀಸರ್. ನಾನು ಅನ್ಕೊಂಡೆ ಓಕೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ ಇದು, ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡೋಣ ಏನು ಮಾಡ್ತಾರೆ ಅಂತ ಹೋದೆ. ಫಸ್ಟ್ ಡೇ ಶೂಟ್ಗೆ ರಿಷಿ ಏನೋ ಕೆಲಸ ಮಾಡ್ತಾ ಇದ್ರು, ಬೋಪಣ್ಣವರು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರು. ಅಲ್ಲಿ ಧನುಷ್ ಅವರು ಕರ್ಕೊಂಡೋಗಿ ಸರ್ ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ ಅಂದ್ರು. ನಮ್ಗೆ ಗೊತ್ತು ಇಲ್ಲೆಲ್ಲೂ ಚೇರ್ ಇಲ್ಲ, ಎಲ್ಲಿ ಬೇಕೋ ಕೂತ್ಕೋತೀನಿ ಬಿಡಿ, ನಾವೆಲ್ಲೋದ್ರೂ ಹಂಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ, ತೊಂದರೆ ಇಲ್ಲ. ಸೊ ಅಡ್ಜಸ್ಟ್ ಆದ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತ 3 ಗಂಟೆ 4 ಗಂಟೆಗೆ ಸ್ಟಾರ್ಟ್ ಆಯಿತು. ತಿರ್ಗಾ 3 ಗಂಟೆ 4 ಗಂಟೆ ಬೆಳಗಿನ ಜಾವ ಮುಗೀತು. ಏನ್ ಮಾಡ್ತಾ ಇದ್ರೆ ಏನ್ ನೆಕ್ಸ್ಟ್ ಸೀನ್ ಅಂತ ಸರ್ ಗೊತ್ತಿಲ್ಲ, ಹೇಳ್ತೀನಿ ರೀ ಸರ್. ಯಾವ ಶರ್ಟ್ ಹಾಕೊಳ್ಳಿ ಸರ್, ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ ನೋಡಿ ಸರ್, ಹಾಕೊಳ್ಳಿ ಸರ್. ಹಂಗಲ್ಲ ರೀ, ನಮ್ಗೆ ಒಂದು ಪ್ಯಾಟರ್ನ್ ಇದೆ ರೀ ಸಿನಿಮಾ ಮಾಡೋದು. ಒಬ್ರು ಹೇಳ್ಬೇಕು ನಾನು ಈ ತರ ಬ್ಯಾಕ್ ಡ್ರಾಪ್ ಇಟ್ಟಿದ್ದೀನಿ ಸರ್, ಬ್ಲೂ ಸೂಟ್ ಆಗುತ್ತೆ, ಗ್ರೀನ್ ಸೂಟ್ ಆಗುತ್ತೆ, ಈ ತರ ಯಾವ್ದಾದ್ರು ಒಂದು ಶರ್ಟ್ ಹಾಕೊಳ್ಳಿ ಸರ್. ಸರ್ 4 ಶರ್ಟ್ ತಂದ್ಬಿಟ್ಟಿದ್ದೀನಿ, ಬ್ಲೂ ಗ್ರೀನ್ ಬ್ಲ್ಯಾಕ್ ಇದು ಇದೆ ಸರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಕೊಳ್ಳಿ ಸರ್. ಓಕೆ ಡೈಲಾಗ್ ಸರ್, ನೀವು ಏನ್ ಹೇಳ್ತೀರ ಅದೇ ಡೈಲಾಗ್ ಸರ್. ಏನ್ ಹೇಳ್ತಾರೆ ಸರ್, ಸಿಚುವೇಶನ್ ಇಷ್ಟೇ ಸರ್, ಕ್ರಿಮಿನಲ್ಸ್ ನಿಮ್ ಮುಂದೆ ಕೂತಿದ್ದಾರೆ, ನೀವೇನ್ ಹೇಳ್ತೀರಾ ಸರ್? ಅಟ್ಲೀಸ್ಟ್ ಏನಾದ್ರು ಒಂದು ಹೇಳಿದ್ರಿ. ಇಲ್ಲ ಸರ್ ನೀವೇನ್ ಹೇಳ್ತೀರಾ ಅದೇ. ಓಕೆ ನಮ್ದೇ ಡೈಲಾಗು ನಾವೇ ಹೇಳಿದ್ವಿ. ಆಮೇಲೆ ಡಬ್ಬಿಂಗ್ ಎಲ್ಲ ಕೂತ್ಕೊಂಡ್ವಿ. ನಮ್ಗೆ ಗೊತ್ತಿದೆ ಏನೇನು ಸಮಸ್ಯೆ ಆಯ್ತು ಅಂತ. ನಮ್ಗೆಲ್ಲ ಪೈಲಟ್ ಕೇಳಿ ಅಲ್ಲಿ ಏನ್ ಮಾತಾಡಿರ್ತೀವೋ ಅದನ್ನ ಡಬ್ಬಿಂಗ್ ಅಲ್ಲಿ ಮಾತಾಡೋ ಅಭ್ಯಾಸ. ಲಿಪ್ಸಿಂಗ್ ಮಾಡಿ ಸರ್ ಅಂದ್ರು. ಏನ್ ಮಾಡಲಿ, ಅಟ್ಲೀಸ್ಟ್ ಏನೋ ಬರ್ಕೊಡ್ರಿ ಅಂತ. ಇಲ್ಲ ನೀವು ಮಾಡ್ತೀರಾ ಸರ್, ಎಷ್ಟು ಸಿನಿಮಾ ಮಾಡಿದಿರ ಸರ್, ಮಾಡಿ ಸರ್. ಈಗ ಅದೆಲ್ಲ ಬೇರೆನಪ್ಪ, ಇದು ಬೇರೆನಪ್ಪ. ಸೊ ಹಂಗೆ ರಿಷಿ ಇಸ್ ಅ ಡಿಫ್ರೆಂಟ್ ಟ್ಯಾಲೆಂಟೆಡ್ ಮ್ಯಾನ್. ಅವರು ಏನು ಮಾಡ್ತಾರೆ ಅಂತ ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸಡನ್ ಆಗಿ ಕೂತಿರ್ತಾರೆ, ಈ ಲೈಟಿಂಗ್ ಮಾಡೋ ಅಂತಾರೆ, ಇಲ್ಲ ಅವರೇ ಹೋಗಿ ಮಾಡ್ತಾರೆ. ಅದನ್ನ ಅವರೇ ಅಲ್ಲಿ ಅಟ್ಮಾಸ್ಫಿಯರ್ ಚೇಂಜ್ ಮಾಡ್ತಾರೆ, ಕಾಂಪ್ರಮೈಸ್ ಆಗಲ್ಲ. ಇನ್ನೊಬ್ಬರ ಆರ್ಟಿಸ್ಟ್ಗಳು ಎಲ್ರಿಗೂ ಅವ್ರ ಮೂಡ್ ತಕ್ಕನಂಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಸೊ ಈಸ್ ರಿಯಲಿ ಬ್ಲೆಸ್ಡ್. ಸೊ ಇಂಥವರು ನಮ್ಮ ಸಿನಿಮಾ ಇಂಡಸ್ಟ್ರಿ ಇನ್ನೂ ಸಾಕಷ್ಟು ಜನ ಬರಬೇಕು ಅಂತ ಹೇಳ್ತಾ, ಪ್ರಮೋದ್ ಅವರು ಈಸ್ ಅ ಫ್ಯಾಂಟಾಸ್ಟಿಕ್. ಏನ್ ಹೇಳ್ಬೇಕು ನಿಮ್ಗೆ, ಯಾರನ್ನ ಹೆಂಗ್ ಬೇಕಾದ್ರೆ ಕನ್ವಿನ್ಸ್ ಮಾಡ್ಬೋದು, ಯಾರು ಬೇಕಾದ್ರು. ಭಗವಂತನ ಶಕ್ತಿ ಕೊಟ್ಟು ಸತ್ಯವನ್ನು ಎಬ್ಬರಿಸೋ ಶಕ್ತಿ ಈ ಒಬ್ಬರಿಗೆ ಇರೋದು. ಅಮೇಜಿಂಗ್ ಆಗಿ ಯಾರು ಹೆಂಗ್ ಬೇಕಾದ್ರೆ ಕನ್ವಿನ್ಸ್ ಮಾಡ್ತಾರೆ. ನನಗೂ ಒಂದು ಲೆವೆಲ್ ಅಲ್ಲಿ ಒಂಚೂರು ಇರಿಟೇಷನ್ ಆಯ್ತು. ಅವ್ರು ಬಂದು ತುಂಬಾ ನೀಟಾಗಿ ನನ್ಗೆ ಶಾಂತ ರೀತಿಯಲ್ಲಿ ಇಲ್ಲ ಬ್ರದರ್ ಹಿಂಗಾಗಿದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಶೂಟಿಂಗ್ ಮುಗಿಸ್ಕೊಂಡ್ವಿ. ಡಬ್ಬಿಂಗ್ ನಂಗೆ ಇರಿಟೇಷನ್ ಆಗೋಯ್ತು, ಯಾಕಂದ್ರೆ ನಂಗೆ ಏನು ಸಿಗ್ತಾ ಇಲ್ಲ, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಕೊನೆಗೆ ಓಕೆ ನೆಕ್ಸ್ಟ್ ಡೇ ಬನ್ನಿ ಸರ್, ಹಿಂಗ್ ಮಾಡೋಣ ಹೀಗ್ ಮಾಡೋಣ ಅಂತ ಹೇಳಿ ಮಾಡಿದ್ರು. ಬಟ್ ಅಲ್ಟಿಮೇಟ್ಲಿ ಏನ್ ನಾವು ಏನೇ ಹೇಳಿ ಪ್ರಾಡಕ್ಟ್ ಇಟ್ ಇಸ್ ಇಂಪಾರ್ಟೆಂಟ್. ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಡಬ್ಬಿಂಗ್ ಮಾಡ್ತಾ ನಾನು ನೋಡಿದೆ ಸಾಕಷ್ಟು ಸೀನ್ಗಳು ವಿಭಿನ್ನವಾಗಿದೆ. ಹೆಂಗೆ ರಿಷಿ ಹೇಳ್ದಂಗೆ ಒಂದೊಂದು ಕ್ಯಾರೆಕ್ಟರ್ಗೂ ಅವರು ಒಂದೊಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದಾರೆ, ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ಬಂದ್ರೆ ಬ್ಯಾಕ್ ಡ್ರಾಪ್ ಹೆಂಗಿರುತ್ತೆ, ಅವ್ರ ಸ್ಟೈಲ್ ಹೇಗಿರುತ್ತೆ ಅಂತ. ಸೊ ದೇರ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಇಡೀ ಟೀಮು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮ್ ನಾನು ಅನಿತಾ ಭಟ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು. ಅನಿತಾ ಬಂದು ನಂದು ಒಂದು ಕಾಂಬಿನೇಷನ್ ಇದೆ ಸರ್, ನಾಳೆ ಬರ್ಬೇಕು ಸರ್. ಬರೋಣ ಬಿಡಿ, ಹೋದೆ ಕೂತ್ಕೊಂಡೆ. ಸರ್ ಅವರು ಡೈಲಾಗ್ ಇದು ಸರ್, ಅದಕ್ಕೆ ರಿಪ್ಲೈ ನಿಮ್ದು ಇದು ಸರ್ ಅದು ಹೇಳಿದ್ರೆ ಎಲ್ರಿ ಅನಿತಾ ಗೊತ್ತು. ಸರ್ ಈ ಕ್ಯಾಮ್ರಾನೇ ಅನಿತಾ ಗೊತ್ತು ಸರ್, ಹೇಳಿ ಸರ್ ಹೇಳಿ. ಸೊ ಕೊನೆಗೂ ನಾವು ಅನಿತಾ ಹೊರಗಡೆ ಸಿಕ್ಕಿದ್ವಿ ಹೊರತು ಕ್ಯಾಮ್ರಾ ಮುಂದೆ ಎಲ್ಲೂ ಕಾಣಲಿಲ್ಲ. ಸೊ ಹಾಗೆ ಅವ್ರು ಏನು ಮಾಡ್ತಾರೆ ಆ ಮೂವ್ಮೆಂಟ್ ಅಲ್ಲಿ ನಾವೇ ಸ್ಟಡಿ ಮಾಡೋ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ಬೇಕು. ಸೊ ಅದ್ರ ತುಂಬಾ ಜನ ಅಡ್ಜಸ್ಟ್ ಆಗಿದ್ದಾರೆ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ 1 year ಆದ್ಮೇಲೆ ಪ್ರೆಸ್ ಮೀಟ್. ಐ ಆಮ್ ರಿಯಲಿ ಗ್ಲಾಡ್. ತುಂಬಾ ಡಿಪ್ರೆಷನ್ ಅಲ್ಲಿ ಇದೆ, ವಾಪಸ್ ಸಿನಿಮಾ ಮಾಡ್ತೀನೋ ಇಲ್ವೋ, ನಿಮ್ಮನ್ನೆಲ್ಲ ವಾಪಸ್ ನೋಡ್ತೀನೋ ಇಲ್ವೋ ಅನ್ನೋಂಥದ್ದು ಒಂದು ಭಯ ಕಾಡ್ತಾ ಇತ್ತು. ಮುಗೀತು, ಕೆಲಸ ಇಲ್ಲ ಇನ್ಯಾರಿಗೂ ಅಂತ. ಲಕ್ಕಿಲಿ ಇಂಡಸ್ಟ್ರಿ ಓಪನ್ ಆಗಿದೆ, ಸಿನಿಮಾಗಳ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಒಂದು ಸಿನಿಮಾ ನಾವು ಲಾಕ್ಡೌನ್ ಟೈಮಲ್ಲಿ ಸಿನಿಮಾ ಮುಗಿಸಿ ರಿಲೀಸ್ ಕೂಡ ನಾವು ರೆಡಿ ಆಗಿದ್ದೀವಿ. ಸೊ ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ, ಪ್ರೆಸ್ನವರಿಗೆ ಥ್ಯಾಂಕ್ ಯು ಸೋ ಮಚ್.
ಸೊ ಬಳೆಪೇಟೆ ಸಿನಿಮಾ ಅದೇ ಹೇಳ್ದಂಗೆ ನನ್ಗೋಸ್ಕರ ಅಂತ ಏನು ಕ್ಯಾರೆಕ್ಟರ್ ಇರ್ಲಿಲ್ಲ ಇಲ್ಲಿ. ಬೋಪಣ್ಣ ಅವ್ರಿಗೆ ಆಲ್ ದ ಕ್ರೆಡಿಟ್ ಗೋಸ್ ಟು ಬೋಪಣ್ಣ. ಯಾರನ್ನ ಬೇಕಾದ್ರೂ ಕನ್ವಿನ್ಸ್ ಮಾಡ್ತಾರೆ. ನನ್ ಡೈಲಾಗ್ ಮಯೂರ್ ಕಾಪಿ ಮಾಡಿದ್ದಾರೆ ಆಕ್ಚುಲಿ, ನಾನು ಯಾವಾಗ್ಲೂ ಹೇಳ್ತೀನಿ ಅದನ್ನ. ಫೋನ್ ಮಾಡಿದ್ರು, ಒಂದಿಷ್ಟು ಇದನ್ನ ಡೈರೆಕ್ಟರ್ ಮಾಡಿರೋದು ಒಂದಿಷ್ಟು ಕೆಲಸಗಳನ್ನ ತೋರಿಸಿದ್ರು, ಕಲ್ಸಿದ್ರು, ವಾಟ್ಸ್ಆಪ್ ಮಾಡಿದ್ರು, ಈ ತರ ಮಾಡಿದೀವಿ, ಟೀಸರ್ ರೆಡಿ ಮಾಡ್ಕೊಂಡಿದೀವಿ, ಮನೆಯಲಕ್ಷಣಿಸು, ಕನ್ನಡ ಕಣ್ಣು ಅಂತ ಎಲ್ಲಾರು ಮಾಡಿದೀವಿ ನಾವು ನೋಡಿ ಅಂತ ಅಂದ್ರು. ಸೊ ನನ್ ಕ್ಯಾರೆಕ್ಟರ್ ಏನು ಅಂತ ಕೇಳಿದೆ. ನೀವು ಬನ್ನಿ ಮಾಡೋಣ. ಸರಿ, ಶೂಟಿಂಗಿಗೆ ಹಿಂದಿನ ದಿನ ಫೋನ್ ಮಾಡಿ ಬನ್ನಿ ನಾಳೆ ಶೂಟಿಂಗ್. ಸೊ ಶೂಟಿಂಗ್ ಏನು, ನನ್ ಕ್ಯಾರೆಕ್ಟರ್ ಏನು ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಇನ್ಯಾರು ಮಯೂರು ಬಣ್ಕರ್ ಸರ್ ಇದಾರೆ ಅನ್ನೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಏನ್ ಮಾಡೋದು, ಕಾಸ್ಟ್ಯೂಮ್ ಏನು, ನನ್ನ ಮೇಕಪ್ ಏನು, ನನ್ನ ಹೇರ್ ಡ್ರೆಸ್ ಏನು, ಯಾವ್ದಕ್ಕೂ ಏನು ಆನ್ಸರ್ ಇಲ್ಲ. ನೀವು ಬನ್ನಿ ಎಲ್ಲ ರೆಡಿ ಇದೆ. ನನ್ ಮೆಜರ್ಮೆಂಟ್ ತಗೋದ್ರೆ ನನ್ನ ಕಾಸ್ಟ್ಯೂಮ್ ಹೆಂಗ್ ರೆಡಿ ಮಾಡಿದ್ರಿ, ನೀವು ಬನ್ನಿ ಎಲ್ಲ ರೆಡಿ ಇದೆ ಅಂತ ಹೇಗೋ ಕನ್ವಿನ್ಸ್ ಮಾಡಿದ್ರು ಧನುಷ್. ಕನ್ವಿನ್ಸ್ ಮಾಡಿ ನಾನ್ ಹೇಳಿದೆ ನಾನ್ ಕ್ಲೀನ್ ಆಗಿರ್ಬೇಕು ಅಂತ. ನಾನ್ ಕ್ಲೀನ್ ಆಗಿರೋದಂದ್ರೆ ಏನಂತಾನೆ ಮರ್ತೋಯ್ತು ಸಿನಿಮಾ ಸೆಟ್ ಎಲ್ಲ ನನ್ ಜವಾಬ್ದಾರಿ ಅಂತ. ಏನ್ ಕ್ಲೀನ್ ಆಗಿತ್ತು ಅಂದ್ರೆ ಒಂದ್ ರೂಮ್ ಫ್ರೆಶ್ನರ್ ಇತ್ತು, ರೂಮ್ ಫ್ರೆಶ್ನರ್ ತಗೊಂಡು ಎಲ್ಲಾ ಕಡೆ ಅದ್ ಹಾಕಿದ್ರು, ಅಷ್ಟು ಕ್ಲೀನ್ ಆಗಿತ್ತು ಅಷ್ಟೇ. ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ನಮ್ಗೆ ಗೊತ್ತಿಲ್ಲ, ನಾನು ಇವಾಗ್ಲೂ ಅನ್ಕೋತೀನಿ ಯಾಕೆ ಸಿನಿಮಾ ಮಾಡಿದೆ, ಹ್ಯಾಗ್ ಮಾಡಿದೆ ಅಂತ. ಎಸ್, ತುಂಬಾನೇ ಒಂದು ರೀಸನ್ ಅಂತ ಅಂದ್ರೆ ರಿಷಿಕೇಶ್ ತುಂಬಾ ಅದ್ಭುತವಾಗಿರೋಂತ ಪ್ರತಿಭೆ, ಆಲ್ ಇನ್ ಒನ್ ಅಲ್ಲಿ ಇರೋಂಥವ್ರು. ಸೊ ಸಿನಿಮಾ ಕ್ಯಾಮ್ರಾ ಇಟ್ರು, ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ಅಂದ ತಕ್ಷಣ ನಂಗೆ ಗೊತ್ತಾಯ್ತು. ಆಲ್ಮೋಸ್ಟ್ 12 years ಇಂದ ಇಂಡಸ್ಟ್ರಿನಲ್ಲಿ ಇದ್ದೀನಿ, ಗೊತ್ತು. ಒಂದ್ ಅಗ್ಳು ನೋಡಿದ್ರೆ ಗೊತ್ತಾಗತ್ತೆ ಹೇಗಿರುತ್ತೆ ಅಂತ. ತುಂಬಾ ಇಷ್ಟ ಆಯ್ತು. ಅದೇ ಟೈಮಲ್ಲೇ ಕೂಡ ಹೇಳ್ದೆ ಕೂಡ ನಾನು, ನೆಕ್ಸ್ಟ್ ಮೂವಿ ಮಾಡೋಣ, ಮತ್ತೆ ಮೂವಿ ಮಾಡ್ತಾನೆ ಇರೋಣ ಜೊತೆನಲ್ಲಿ. ಐ ಜಸ್ಟ್ ಫೆಲ್ ಇನ್ ದ ಲವ್ ವಿತ್ ದಿಸ್ ಟೀಮ್. ಆಕ್ಚುಲಿ ನನ್ಗೆ ಸಖತ್ ಇಷ್ಟ ಆಯ್ತು ಟೀಮ್ ಜೊತೆ ಕೆಲಸ ಮಾಡೋದು. ಇನ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಿನಿಮಾನ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಲ್ಲಾ ಪ್ರೆಸ್ ಮೀಟ್ ಬಂದಾಗ ಇದೇ ಡೈಲಾಗ್ ಹೇಳ್ತೀವಿ ನಾವೆಲ್ಲ, ಸಿನಿಮಾ ಡಿಫ್ರೆಂಟ್ ಆಗಿದೆ, ಸಪೋರ್ಟ್ ಮಾಡಿ, ಚೆನ್ನಾಗಿ ಬಂದಿದೆ ನೋಡಿ ಅಂತ. ಬಟ್ ಟೀಸರ್ ನೋಡಿದೀರಾ ಆಲ್ರೆಡಿ, ಎಲ್ಲರಿಗೂ ಅದ್ರದ್ದೊಂದು ಝಲಕ್ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಸಿನಿಮಾನ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತುಂಬಾ ಏನ್ ಹೇಳೋದು, ನಾವ್ ಯಾರಿಗೆ ಟೀಸರ್ ನ ತೋರಿಸಿದೀವಿ ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೆ ರಿವ್ಯೂಸ್ ಬಂದಿದೆ. ತುಂಬಾ ಒಳ್ಳೆ ರಿವ್ಯೂಸ್. ಎಲ್ಲಾರು ನೀನಾ ಇದ್ರಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಇನ್ನೊಂದಂದ್ರೆ ಸಿನಿಮಾದಲ್ಲಿ ನಂಗೆ ಒಂದ್ ಲಿಪ್ಸ್ಟಿಕ್ ಕೂಡ ಹಾಕಕ್ ಬಿಟ್ಟಿಲ್ಲ, ಒಂದ್ ಪೌಡರ್ ಕೂಡ ಮಾಡಕ್ ಬಿಟ್ಟಿಲ್ಲ. ಇಡೀ ಸಿನಿಮಾದಲ್ಲಿ ತಲೆ ಕೂಡ ಹಚ್ಚಕ್ ಬಿಟ್ಟಿಲ್ಲ. ಹಾಗೆ ಹೋಗಿ ಹೇಗಿದ್ದೀನೋ ಹೀಗೆ ಬರ್ಬೇಕು ಅಂತ. ಲಿಪ್ಸ್ಟಿಕ್ ಹಾಕೊಂಡು ಕಣ್ಣು ಮಾರ್ಸಿ ಲಿಪ್ಸ್ಟಿಕ್ ಹಾಕೊಂಡು ಹೋದ್ರು ಕೂಡ ನೀವು ಲಿಪ್ಸ್ಟಿಕ್ ಹಾಕಿದೀರಾ, ಲಿಪ್ಸ್ಟಿಕ್ ತೆಗ್ದ್ಬಿಡಿ ಚೇಂಜ್ ಅನಿಸ್ತಿದೆ ಅಂತ. ಆ ತರ ಫಸ್ಟ್ ಟೈಮ್ ವಿತೌಟ್ ಎನಿ ಮೇಕಪ್, ವಿತೌಟ್ ಇವನ್ ಲಿಪ್ಸ್ಟಿಕ್ ನನ್ನ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು. ಐ ಆಮ್ ಗ್ಲಾಡ್ ಆಕ್ಚುಲಿ. ಚೆನ್ನಾಗಿದೆ ಸಿನಿಮಾನ, ಇಲ್ಲಿ ತನಕ ತಂದಿದೀವಿ. ಇನ್ ಮುಂದೆ ಏನು ನಿಮ್ಮೆಲ್ಲರ ಕೈಲೂ ಇದೆ. ನೀವೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇಂದ ಒಂದು ಒಳ್ಳೆ ಸಿನಿಮಾ ಎಲ್ಲರಿಗೂ ರೀಚ್ ಆಯ್ತು ಅಂತಂದ್ರೆ ಇನ್ನೊಂದಿಷ್ಟು ಸಿನಿಮಾಗಳು ಬರ್ಬೋದು. ನಮ್ ಶಿವರಾಮ್ ಸರ್ ಎಂತ ಪ್ರೊಡ್ಯೂಸರ್ ನಮ್ಗೆ ಬೇಕು ಆಕ್ಚುಲಿ ಇಂಡಸ್ಟ್ರಿಗೆ. ಇವರು ಈ ಸಿನಿಮಾ ಒಂದ್ ಗೆತ್ತು ಅಂತಂದ್ರೆ ನಾನು 10 ಸಿನಿಮಾ ಮಾಡೋ ಅಷ್ಟು ಕೆಪಾಸಿಟಿ ಇರೋಂಥವ್ರು, ಮನ್ಸಿರೋಂಥವ್ರು, ಸಿನಿಮಾ ಬಗ್ಗೆ ಒಲವಿರೋಂಥವ್ರು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ, ಈ ಟೀಮ್ಗೆ. ಒಂದು ಹೊಸ ಟೀಮ್ ಬರ್ತಾ ಇದೆ, ಹೊಸದಾಗಿ ಒಂದು ಹೊಸ ಪ್ಯಾಟರ್ನ್ ಬರ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ ಕೂಡ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಎಸ್ಪೆಷಲಿ ಸುಧೀಂದ್ರ ವೆಂಕಟೇಶ್ ಸರ್ಗೆ ನನ್ನ ಮಾತಿಗೆ ಹೋಗ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಸರ್ ನಮಸ್ತೆ. ಅಂಡ್ ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ ಗಂಗಾ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ದೀಕ್ಷಿತ್, ಗಿರಿ, ಆಮೇಲೆ ಹಿರಣ್ಣಯ್ಯ ಅವರು, ರಾಕೇಶ್ ಅವರು, ಆಮೇಲೆ ಚೇತನ್ ಚೌಹಾಣ್ ಅವರು. ಆಕ್ಚುಲಿ ಅವರು ಕೂಡ ಒನ್ ಆಫ್ ದಿ ಆರ್ಟಿಸ್ಟ್ ನಮ್ ಜೊತೆ ತುಂಬಾ ಚೆನ್ನಾಗಿ ಒಂದು ಆತ್ಮೀಯ ಗೆಳೆಯ. ಇವತ್ತು ಬಿಗ್ ಬಾಸ್ ಎಪಿಸೋಡ್ ಡೈರೆಕ್ಟರ್ ಆಗಿರೋದ್ರಿಂದ ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರ ತಾಯಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ. ಅಂಡ್ ರಜನಿ, ಎಸ್ಪೆಷಲಿ ಸ್ಮಿತಾ ಅವರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಇರುವಂತಹ ಎಲ್ಲರಿಗೂ, ಅಂದ್ರೆ ಮಯೂರ್ ಪಟೇಲ್ ಸರ್ ಆಗಿರ್ಬೋದು, ಉಮೇಶ್ ಮಣಿಕರ್ ಅವರಾಗಿರ್ಬೋದು, ಅನಿತಾ ಭಟ್ ಅವರಾಗಿರ್ಬೋದು, ಮೇಡಮ್ ಆಗಿರ್ಬೋದು, ಶಿವರಾಮ್ ಸರ್, ನಾರಾಯಣ ಸ್ವಾಮಿ ಸರ್, ಅಂಡ್ ರಿಷಿ ಅವರು, ರೋಹಿತ್ ಅವರು, ಸೀಮಾ ಅವರು, ಕಾರ್ತಿಕ್ ಬೈ, ಅಭಿಯವರೇ ತಯಾರಿ ಬನ್ನಿ. ಓಕೆ. ಅಂಡ್ ಶ್ವೇತಾ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು. ಚಿನ್ನ, ನಿಮಗೂ ಥ್ಯಾಂಕ್ ಯು. ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಸಿನಿಮಾ ಬಗ್ಗೆ ಏನಂತ ಹೇಳೋದು, ಸಿನಿಮಾ ಅನ್ನೋದು ಒಂಥರ ಜೂಜಿದಂಗೆ. ಒಂದ್ಸಲ ಹುಚ್ಚಿ ಹಿಡ್ಕೊಂಡ್ಬಿಟ್ರೆ ನನ್ನ ಮಗನ್ ಬಿಡೋದೇ ಇಲ್ಲ. ಆ ತರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ.
ಅದು ಫ್ಯಾಮಿಲಿ ಬೇಡ, ಹೆಂಡತಿ ಬೇಡ, ಮಗ ಬೇಡ, ಯಾರು ಬೇಡ, ಸಿನಿಮಾ ಒಂದಿದ್ರೆ ಸಾಕು ಅಂತ ಆಗುತ್ತೆ. ಯಾವಾಗಲೂ ರಿಷಿ ಅವ್ರ ಜೊತೆ ಇರ್ತೀನಿ. ನನ್ನ ತುಂಬಾ ವರ್ಷದ ಕನಸಿದು. ಸೊ ನನಗೆ ಸಿನಿಮಾ ಅನ್ನೋದು ಹುಚ್ಚು. ಆ ಸಿನಿಮಾಕ್ಕೋಸ್ಕರ ಎಲ್ಲಾ ಲೋಕಲ್ ಚಾನಲ್ ಅಲ್ಲಿ ಆಂಕರ್ ಆದ್ರೆ ಒಂದು ದಾರಿ ಬೇಕಲ್ವಾ ಸಿನಿಮಾಕ್ ಬರೋದಕ್ಕೆ. ಸೊ ಆ ಒಂದು ದಾರಿಗೋಸ್ಕರ ಆಂಕರ್ ಆದೆ, ನ್ಯೂಸ್ ರೀಡರ್ ಆದೆ, ಎಲ್ಲ ರೀತಿಯಲ್ಲೂ ಮಾಡಿ ಫೈನಲ್ ಆಗಿ ಆದ್ರೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಫೈನಲಿ ನಾನು ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಿಷಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ತುಂಬಾ ವರ್ಷಗಳಿಂದ ನನಗೆ ಒಂದು ಸಿನಿಮಾದಲ್ಲಿ ಪರಿಚಯ ಆದ್ರು. ಅದಾದ ನಂತರ ಒಟ್ಟಿಗೆ ಸ್ನೇಹಿತರಾದ್ವಿ. ನನ್ನ ಒಂದು ಏನೋ ಆ ಇಂಟ್ರೆಸ್ಟ್ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ಏನೋ ಒಂದು ಮಾಡೋಣ ಅಂತ ಯಾವಾಗ್ಲೂ ಜೊತೆಯಲ್ಲಿ ಇತ್ತು ಓಡಾಡಿ ಏನೋ ಒಂದು ಕಷ್ಟಪಟ್ಟು ಆ ಪ್ರೊಡ್ಯೂಸರ್ ಈ ಪ್ರೊಡ್ಯೂಸರ್ ಹಿಡಿದು ಅದು ಬೇಡ ಬಿಡಿ, ಯಾಕೆ ಸುಮ್ಮನೆ ಈ ಪ್ರೊಡ್ಯೂಸರ್ಗೆ ನಾನು ಹೊಸ ಹೀರೋ, ಅವರು ಹೊಸ ಡೈರೆಕ್ಟ್ರು, ನಿಮ್ನ ನಂಬ್ಕೊಂಡು ಯಾವ ರೀತಿ ದುಡ್ಡು ಹಾಕೋದು, ಅದು ಕರ್ಮ ಕಾರಣ ಅಂತೆಲ್ಲ ಹೇಳಿ ನಾವು ಬೇಜಾರಾಗಿ ಬಂದು ಒಂದಿಷ್ಟು ರಾತ್ರಿ ಆದ್ರೆ ಏನೋ ಹಿಂಗೆಲ್ಲ ಆಗಿ ಇಷ್ಟೆಲ್ಲ ಬೇಜಾರಾಗಿದ್ದೀವಿ. ಫೈನಲಿ ಮರ್ಯಾದೆ ಕ್ಷಮಿಸುವಂತ ಒಂದು ಸಿನಿಮಾದಲ್ಲಿ ನಾನು ಮಾಡಿದೆ. ಅದರಲ್ಲೂ ಕೂಡ ನಾಯಕ ನಟನಾಗಿ ಮಾಡಿದ್ದೀನಿ. ಅದಕ್ಕೆ ಶಿವರಾಮ್ ಅವರೇ ಪ್ರೊಡ್ಯೂಸರು. ಅಲ್ಲಿಂದ ನಮ್ಮ ಒಂದು ಪರಿಶ್ರಮ, ನೀವೇನೋ ಮಾಡಬೇಕು ಅಂತ ಅನ್ಕೊಂಡಿದ್ರ, ಸರಿ ಈ ಸಿನಿಮಾಗೂ ಕೂಡ ನಾನೇ ದುಡ್ಡು ಹಾಕ್ತೀನಿ. ಯಾರು ಕೂಡ ಹಾಕಲ್ಲ. ಒಂದು ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗಿ ಆ ದುಡ್ಡು ವಾಪಸ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಯಾವುದೇ ಪ್ರೊಡ್ಯೂಸರ್ ಒಪ್ಕೊಳ್ಳಲ್ಲ. ಒಂದ್ ಸಿನಿಮಾ ಮಾಡೋದೇ ಕಷ್ಟ, ಅಂತದ್ರಲ್ಲಿ ಇನ್ನೊಂದು ಸಿನಿಮಾ ಎಲ್ಲಿಂದ ಮಾಡ್ತಾರೆ? ಅಂತದ್ರಲ್ಲಿ ನಮ್ಮ ಪ್ರೊಡ್ಯೂಸರು ಮಾಡಿ ನಿಮಗೆ ಆ ಒಂದು ಟ್ಯಾಲೆಂಟ್ ಇದೆ, ಮಾಡ್ತೀರಾ ಅಂತ ಹೇಳಿ ನಮಗೆ ಅವಕಾಶ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಶಿವರಾಮ್ ಸರ್. ಈ ತರ ಕತೆ. ಸೊ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದಾರೆ, ಇನ್ನು ನಾನೇನ್ ಹೇಳೋದು, ಎಲ್ಲರೂ ಅದೇ ಡೈಲಾಗ್ ಹೊಡಿತಾರೆ ಅಂತ ನೀವು ಅನ್ಕೊಂಡಿರ್ತೀರಾ. ನನ್ ಸಿನಿಮಾ ಹಂಗಿದೆ ಹಿಂಗಿದೆ, ಹಾಗ್ ಮಾಡಿದೀವಿ ಹೀಗ್ ಮಾಡಿದೀವಿ, ಟೀಸರ್ ಹಾಗೆ ಹೀಗೆ ಅಂತ. ಸೊ ನಾನು ಹೇಳೋದಕ್ಕಿಂತ ಎಲ್ಲರೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಮಜಾ ಅಂತೂ ಕೊಡುತ್ತೆ. ಮಜಾ ಕೊಟ್ಮೇಲೆ ಅಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಚೆನ್ನಾಗಿಲ್ಲ ಅಂತ ಹಾಕಿ, ಚೆನ್ನಾಗಿದೆ ಅಂತ ಹಾಕಿ. ಇಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಇನ್ನೊಂದು ಪ್ರೊಡ್ಯೂಸರ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡೋದಷ್ಟೇ. ಅಂದ್ರೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಎಸ್ಪೆಷಲಿ ಇಲ್ಲಿರುವಂತವ್ರು ಪ್ರತಿಯೊಬ್ರು ಟೀಸರ್ ನೋಡಿದ್ರಿ, ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೊಂಡಿದೀನಿ. ಸೊ ನೀವೇ ಏನೇನು ಹೇಳ್ಬೇಕು, ಏನೇನು ಬರೀಬೇಕು, ಏನೇನು ತೋರಿಸ್ಬೇಕು, ನೀವು ತೋರಿಸ್ಬೇಕು. ಸೊ ಇನ್ನು ನಮ್ಮ ಕೈಯಲ್ಲಿ ಏನಿಲ್ಲ. ಅಂಡ್ ಇಷ್ಟೇ, ಏನು ಮಾತಾಡಕ್ಕಾಗಲ್ಲ. ಇನ್ನು ನಾಳೆ ಅಯ್ಯೋ ಟೀಸರ್ ರಿಲೀಸ್ ಆಗುತ್ತೆ, ನೋಡಿ ಎಲ್ಲರಿಗೂ ಚೆನ್ನಾಗಿದೆ ಶೇರ್ ಮಾಡಿ. ಅದರಲ್ಲಿ ನಮಗೆ ಎಸ್ಪೆಷಲಿ ನನ್ ತುಂಬಾ ಆಸೆ ಇತ್ತು. ನಾವು ಸಿನಿಮಾ ಮಾಡ್ಬೇಕಾದ್ರೆ ಅನ್ಕೊಂಡಿದ್ವಿ ಈ ಸಿನಿಮಾ PRK ಆಡಿಯೋದಿಂದಾನೇ ಬರ್ಬೇಕು ಅಂತ. ಕಾರಣಾಂತರಗಳಿಂದ PRK ಸಂಸ್ಥೆಯಿಂದ ಯಾರು ಬರೋದಕ್ಕೆ ಆಗ್ಲಿಲ್ಲ. ಅವ್ರಿಗೂ ಕೂಡ ಅಪ್ಪು ಸರ್ಗೆ ಹಾಗೂ ನಮಗೆ ಸಪೋರ್ಟ್ ಮಾಡಿದಂತ ಸತೀಶ್ ಸರ್ ಆಗಿರ್ಬೋದು, ಬದ್ರಿನಾಥ್ ಅವರಾಗಿರ್ಬೋದು, ಅವ್ರಿಗೆ ಈ ಮೂಲಕ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಏನು ಆಸೆ, ನನ್ನ ಋಷಿ ಅವರ ಆಸೆ ಏನಿದೆ, ಆಸೆನ ಈಡೇರಿಸಿದ್ದಾರೆ. ಏನು ಕೂಡ ಮಾತಾಡ್ತೀರ, ಸರಿ ತಗೊಂಬನ್ನಿ ಸಿನಿಮಾ ನಾವೇ ತಗೊಳ್ತೀವಿ ಅಂತ ಹೇಳಿದ್ರು. ನಮ್ಮ ಪುಣ್ಯ ಅಂತ ಅನ್ಕೊಳ್ತೀನಿ. ಅಂಡ್ ಎಲ್ಲ ಸಪೋರ್ಟ್ ಮಾಡಿರುವಂತ ಎಲ್ಲರಿಗೂ ಕೂಡ, ರಾಯಲ್ ರವಿ ಅವರು ಇದ್ದಾರೆ, ಅವರು ಕಾಮಿಡಿ ಕಿಲಾಡಿಗಳನ್ನು ಮಾಡಿದ್ದಾರೆ. ಅಂಡ್ ಗುಡ್ಡೆಸ್ಟ್ ಅವರು ಕೂಡ ಅಷ್ಟೇ, ಅವರು ಸಿನಿಮಾ ಆಕ್ಟಿವಿಟೀಸ್ ನಡೀತಾ ಇದೆ. ಅದನ್ನ ಬಿಟ್ಟು ಯುವತೀರ ಅಂತ ಡೈರೆಕ್ಟ್ರು, ಅವರು ಕೂಡ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಬ್ರು ಆರ್ಟಿಸ್ಟ್, ಒಳ್ಳೆ ನಟ, ಅವರು ಕೂಡ ಕಾರಣಾಂತರಗಳಿಂದ ಬರೋದಕ್ಕಾಗ್ಲಿಲ್ಲ. ರವಿ ತೇಜ ಅಂತ, ಅವರು ಆಂಧ್ರದಲ್ಲಿ ಇರೋದು. ಅಂಡ್ ಇನ್ನೊಂದು ಅವರ ಬ್ರದರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕಾಗ್ಲಿಲ್ಲ. ಸ್ವಲ್ಪ ಏನೋ ವಿಭಿನ್ನವಾಗಿ ಮಾಡಿದೀನಿ. ಆ ವಿಭಿನ್ನ ಅನ್ನೋ ಶಬ್ದ ಹೇಳಿ ಹೇಳಿ ನನಗೂ ಕೂಡ ಬೇಜಾರಾಗಿದೆ. ಯಾಕಂದ್ರೆ ನಾವು ಅವಾಗಿಂದ ವಿಭಿನ್ನವಾಗಿ ಮಾಡಿದೀವಿ, ಹಾಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ ಅಂತ ಹೇಳ್ತಾ ಇರ್ತೀವಿ. ಬಟ್ ಟೀಸರ್ ಇವಾಗ ರಿಲೀಸ್ ಆಗುತ್ತಲ್ಲ ನೋಡಿ, ಸ್ವಲ್ಪ ಏನೋ ಹೆಂಗ್ ಹೇಳೋದು, ಕ್ಯಾರೆಕ್ಟರ್ ರಿವೀಲ್ ಮಾಡಕ್ಕಾಗಲ್ಲ. ಎಲ್ಲ ಅದೇ ರೌಡಿದಮ್ ಕಥೆನೆ, ಬಟ್ ತೋರ್ಸೋ ರೀತಿ ಬೇರೆ ತರ ಇರುತ್ತೆ ಅಷ್ಟೇ. ಅದು ಬಿಟ್ರೆ ಸ್ಪೆಷಲ್ ಆಗಿ ಏನು ಇಲ್ಲ. ಅದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ.
ಇನ್ನೊಂದು ಎಲ್ಲ ಟೈಮಲ್ಲಿ ಮಾತಾಡ್ತೀನಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ತಲೆಗೆ ಏನು ಬರ್ತಾ ಇಲ್ಲ. ಅಂಡ್ ಈ ಕ್ಯಾರೆಕ್ಟರ್ಗೆ ಪ್ರಿಪರೇಷನ್ ಹೇಗೆ ಅಂತ ಹೇಳಿದ್ರೆ, ಇವರು ಏನು ಅದೇ ಮಯೂರ್ ಪಟೇಲ್ ಸರ್ ಹೇಳಿದಂಗೆ ನಮಗೆ ಏನೂ ಹೇಳಿಲ್ಲ. ನೀವು ಒಂದ್ ಕೆಲಸ ಮಾಡಿ, ಶ್ರೀರಾಮ್ಪುರಕ್ಕೆ ಹೋಗೋಣ, ಒಂದು 4 ಜೊತೆ ಬಟ್ಟೆ ತಗೋಬೋಣ, ಒಂದೇ ಪ್ಯಾಂಟ್ ಹಾಕೊಂಡು ಫುಲ್ ಸಿನಿಮಾ ಮಾಡಿದೀನಿ. ಇದು ಅದು ವಾಶ್ ಕೂಡ ಮಾಡಿಲ್ಲ, ಇವಾಗಲೂ ಕೂಡ ಎತ್ತಿಟ್ಟಿದ್ದೀನಿ ಪ್ಯಾಂಟ್ ಅನ್ನ. ಒಂದು ಮೂರು ಶರ್ಟ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಸಿನಿಮಾದಲ್ಲೂ ಅಷ್ಟೇ ನಾನು ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಆಗಿರ್ಲಿಲ್ಲ. ಡೈಲಾಗ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಫಸ್ಟ್ ನಮಗೆ ಒಂದಿಷ್ಟು ಡೈಲಾಗ್ ಗಳನ್ನ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಇದು ಏನು ಇಲ್ಲ, ನೀವು ಏನು ಮಾತಾಡ್ತೀರೋ ಅದೇ ಡೈಲಾಗು, ಇಷ್ಟೇ, ಈ ವಿಷಯ ಇಷ್ಟು, ಇದನ್ನ ನೀವು ಪ್ರೆಸೆಂಟ್ ಈ ತರ ಮಾಡಿದ್ದ. ಅಂದ್ರೆ ನಾನು ಇವಾಗ ಏನಾದ್ರೂ ಒಂದಿಷ್ಟು ಆಕ್ಟ್ ಮಾಡಿದೀನಿ ಅದರಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಕಾರಣಕರ್ತರು ಋಷಿಕೇಶ್ ಅವರು. ಪ್ರತಿಯೊಂದು ರೀತಿಯಲ್ಲಿ ಡೈರೆಕ್ಷನ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, DI ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರೇ ಮುಂದೆ ನಿಂತ್ಕೊಂಡು ಇದು ಹಿಂಗಲ್ಲ ಹಿಂಗ್ ಮಾಡೋಣ ಅಂತ ಹೇಳಿ ಮಾಡಿ ಅದನ್ನ ಈ ಹಂತಕ್ಕೆ ತಗೊಂಬಂದು ನಿಲ್ಸಿದ್ದಾರೆ. ಸೊ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಕ್ಕೆ ಆಯ್ತು ಅಂತ ಹೇಳುತ್ತೆ. ನಾನು ಜಾಸ್ತಿ ಮಾತಾಡಲ್ಲ. ನಾನು ಅಮ್ಮ ಅಂದ್ರೆ ಒಂದು 20-25 ಫಿಲ್ಮಿಗೆ ಫೈಟ್ ಮಾಸ್ಟರ್ ಆಗಿ ಮಾಡಿದ್ದೀನಿ ಕೆಲಸ. ನಾವು ಋಷಿ ಅವರು ಒಂದು 4 years ಇಂದ ಸ್ನೇಹಿತರು. ಮಾಸ್ಟರ್ ಒಂಥರ ಡಿಫ್ರೆಂಟ್ ಆಗಿ ಇರಬೇಕು, ನ್ಯಾಚುರಲ್ ಆಗಿ ಇರಬೇಕು, ಡಿಫ್ರೆಂಟ್ ಆಗಿರ್ಬೇಕು, ನ್ಯಾಚುರಲ್ ಆಗಿರ್ಬೇಕು. ಈ ಸ್ಪಾಟ್ ಹೋದ್ರೆ ಸರ್ ಏನ್ ಸರ್ ಇದೇ ಮಾಸ್ಟರ್ ಹೇಳ್ತೀನಿ, ಸೇಮ್ ಎಲ್ಲರೂ ಏನ್ ಹೇಳಿದಾರೋ ಹಂಗೇನೆ. ಈಗ ಮಾಸ್ಟರ್ ಹಿಂಗ್ ಬರ್ತಾರೆ, ಹಿಂಗ್ ಬರ್ತಾರೆ, ಹಿಂಗ್ ಬರ್ತಾರೆ ಅಂದ್ರೆ ಅವ್ರೆಷ್ಟು ಟ್ಯಾಲೆಂಟೆಡ್ ಅಂತಂದ್ರೆ ನನ್ನ ಹತ್ರನೇ ಆಕ್ಟಿಂಗ್ ಮಾಡ್ಸವ್ರೆ. ಇವರು ಪ್ರತಿಯೊಬ್ರು ಇಲ್ಲಿ ಆರ್ಟಿಸ್ಟ್ ಎಲ್ಲಾರು ಇದ್ ಮಾಡಿದಾರಲ್ಲ, ಯಾರಿಗಿನ ಯಾರು ಕಮ್ಮಿ ಇಲ್ಲ. ಅಂದ್ರೆ ಎಲ್ಲಾರ ಹತ್ರನ ಕಲೆ ಇದೆ ಅಂದ್ಬಿಟ್ಟು ಈ ಪಿಕ್ಚರ್ ಮುಖಾಂತರ ಋಷಿ ಅವರು ಪ್ರೂವ್ ಮಾಡಿದ್ದಾರೆ. ಅದನ್ನೊಂದು ಇಷ್ಟಪಡ್ತೀನಿ ನಾನು ಹೇಳಕ್ಕೆ. ಸಣ್ಣ ಪುಟ್ಟ ಎಲ್ಲ ಅಷ್ಟೇ. ನಮ್ ಸಾರ್ ಹೇಳ್ತಾ ಇದ್ರು ಬಂಗಾರ ಸರ್ ಅಂತ, ಇದು ಶಶಿ ಅಂದ್ಬಿಟ್ಟು ಬಂದ್ಬಿಡ್ಬೋದು, ಅವನು ಅಷ್ಟೇ, ಅವನ ಹತ್ರ ನಾನು ಮಾಡ್ಸಿದ್ವಿ. ಅಯ್ಯೋ ಇಲ್ಲ ಸರ್ ನಾ ಮಾಡಲ್ಲ, ಬಾರ ಮಾಡ್ತೀಯ. ಪ್ರತಿಯೊಬ್ಬರ ಹತ್ರನು ಕಲೆ ಐತೆ ಅಂದ್ಬಿಟ್ಟು ಋಷಿ ಸರ್ ಮುಖಾಂತರ ನಮ್ಗೆ ಗೊತ್ತಾಗಿತ್ತು. ನಾನು ಹೇಳಿದ್ರೆ ಇಲ್ಲ ಸರ್ ನನ್ನ ಕೈ ಆಗಲ್ಲ, ಸುಮ್ಮನೆ ಹೂ ಅಂದ್ಬಿಟ್ಟು ಅಲ್ಲಾಡ್ಸೋದು ಇಲ್ಲಾಡ್ಸೋದು ಅಷ್ಟೇ, ಆಕ್ಟಿಂಗ್ ಮಾಡಕ್ ನನ್ಗೆ ಬರಲ್ಲ ಅಂದ್ರೆ ಇಲ್ಲ ಮಾಸ್ಟರ್ ಮಾಡ್ತೀರಾ. ಇದಕ್ಕೊಂದು ಕಥೆ ಹೇಳ್ತೀನಿ. ಈ ಬುದ್ಧಿವಂತರು ಆ ಕೆಲಸ ಈ ಕೆಲಸ ಮಾಡಕ್ ಹೋಗಲ್ಲಂತೆ, ತಾನು ಮಾಡೋ ಕೆಲಸನೇ ಡಿಫ್ರೆಂಟ್ ಆಗಿ ಮಾಡ್ತಾರಂತೆ. ಅಂದ್ರೆ ಈಗ ಬಯಪೇಟೆ ಟೀಸರ್ ನೋಡಿದ್ರಲ್ಲ, ಯಾವ್ದು ಒಂದು ಸಾಂಗ್ ನೋಡಿದ್ರಲ್ಲ, ಅದಕ್ಕೆ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಸೊ ನನ್ನ ಪಾತ್ರ ಆಸ್ ಯೂಶುವಲ್ ಎಲ್ಲರೂ ಹೇಳಿದಾಗೆ ತುಂಬಾ ವಿಭಿನ್ನವಾಗಿದೆ, ಆಗಿದೆ ಇದು. ಈ ತರ ನಾನು ಹಿಂದೆ ಮಾಡಿಲ್ಲ, ಪ್ರಾಬಬ್ಲಿ ಮುಂದೆ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಸಿನಿಮಾ ಓಪನಿಂಗ್ ಅಲ್ಲೇ ಒಂದ್ ಸೀನ್, ಒಂದ್ ಶಾರ್ಟ್, ಏನು ಓಪನಿಂಗ್ ಒಂದು ಇಂಟ್ರಡಕ್ಷನ್ ಸೀನ್ ಇದೆ. ಕನ್ನಡ ಸಿನಿಮಾಗಳಲ್ಲಿ ಏನು ಬೋಲ್ಡ್ ಆಗಿ ಪ್ಲೇ ಮಾಡಲ್ಲ. ಕನ್ನಡ ಸಿನಿಮಾಗಳಲ್ಲಿ ಯಾಕೆ ಬರೀ ನಾವು ಈಗ OTT ಕಂಟೆಂಟ್ಸ್ನೆಲ್ಲ ನಾವು ರೆಫರೆನ್ಸ್ ತಗೋತೀವಿ. ಆ ಸಿನಿಮಾ ಹಂಗಿದೆ, ಹಿಂದಿ ಹಿಂಗಿದೆ, ತೆಲುಗು ಹಿಂಗಿದೆ, ಬಟ್ ಕನ್ನಡದಲ್ಲಿ ವಿ ಕ್ಯಾನ್ ಅಡಾಪ್ಟ್ ಇಟ್. ಜನ ನೋಡ್ತಾರೆ, ವಿ ಹ್ಯಾವ್ ಅನ್ ಆಡಿಯನ್ಸ್. ಆ ಒಂದು ಪ್ಯಾಟರ್ನ್ ಇಟ್ಕೊಂಡು ಇಲ್ಲೇನೋ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ತುಂಬಾ ವಿಭಿನ್ನವಾಗಿ ಬಂದಿದೆ. ಅಂಡ್ ಎಂಟೈರ್ ಟೀಮ್, ನನಗೆ ವರ್ಡ್ಸ್ ಇಲ್ಲ. ಐ ಜಸ್ಟ್ ಗೋ ಟು ಎಂಟೈರ್ ಟೀಮ್. ರಿಷಿಕೇಶ್ ಅವರು ನನಗೆ ತುಂಬಾ ಆಪ್ತ ಸ್ನೇಹಿತರು. ಈಸ್ ಲೈಕ್ ಅ ಮಿಷನ್ ಗನ್. ನಾವೆಲ್ಲ ಬುಲೆಟ್ಸ್ ಸುಮ್ಮನೆ ರೀಲೋಡ್ ಆಗ್ತಾ ಇರುತ್ತೆ, ಡಗ ಹೊಡಿತಾ ಇರ್ತಾರೆ. ನಿಮ್ ಮುಂದೆ ಮತ್ತೆ ಆದಷ್ಟು ಜೊತೆ ಇನ್ನೂ ಅಪ್ಡೇಟ್ಸ್ ಮುಖಾಂತರ ನಿಮ್ ಮುಂದೆ ಬರ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ